ದೃಶ್, ನೀನು ಕದಂಬ ಕಂಪನಿ ಬಿಟ್ಟು ಅದರತ್ತ ಹೋಗುವಂಥ ದೊಡ್ಡ ಕನಸಾದರೂ ಯಾವುದು ಎಂದಾಗ ಉತ್ತರಕ್ಕಾಗಿ ತಡಕಾಡುತ್ತಿದ್ದ. ಅರೆ ಹಾಗೇನಿಲ್ಲ, ಕದಂಬ ಕಂಪನಿ ನಮ್ಮ ತಾತನ ಸ್ವತ್ತು. ಅಪ್ಪ ಹಾಕಿದ ಆಲದ ಮರ ಎಂದು ಇರಲು ಆಗುತ್ತಾ ಉದ್ಯಮ ಶುರು ಮಾಡುವ ಬಗ್ಗೆ ಹೇಳಿದೆ. ಅಲ್ಲದೆ ಒಟ್ಟು ಕುಟುಂಬ ಆಗಿರುವುದರಿಂದ ಆಕಾಶ್, ಕ್ಷಮಿಕ ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಟು ನಾನು ಬೇರೆ ಬಿಸ್ನೆಸ್ ಮಾಡುವ ಆಲೋಚನೆಯಲ್ಲಿದ್ದೆ ಎಂದು ಸುಳ್ಳಾಡಿದ. ಧ್ವನಿ ಸುಮ್ಮನಾದಳು. ಅವರ ಜೋಡಿ ತುಂಬ ಚೆನ್ನಾಗಿದೆ ಎಂದಳು. ಏನು ಚಂದವೋ ಏನೋ. ಅವಳು ಡಾನ್, ಇವನು ಸಾಧು. ಎಣಗಬೇಕು ಜೀವನ ಪೂರ್ತಿ ಅವಳ ಕೈಯಲ್ಲಿ ನನ್ನ ದೋಸ್ತ ಎಂದ. ಹಾಗೇನೂ ಇಲ್ಲ, ಸಮಯಕ್ಕೆ ತಕ್ಕಂತೆ ಹೆಣ್ಣು ಮಕ್ಕಳು ಬದಲಾಗುತ್ತಾರೆ. ನಮ್ಮ ಮನೆಯಲ್ಲಿ ಇದ್ದಂತೆ ನಾನು ಅತ್ತೆ ಮನೆಯಲ್ಲಿ ಇಲ್ಲವಲ್ಲ ಹಾಗೆ ಎಂದಳು. ದೃಶ್ ಮನಸ್ಸಲ್ಲಿ ಯೋಚಿಸಿದ. ಹೌದಲ್ಲವ, ಹೆಣ್ಣು ಮಕ್ಕಳು ಎಷ್ಟೇ ಸಂತೃಪ್ತ ಜೀವನ ನಡೆಸಿದರೂ ತಾಯಿ ಮನೆ ಮತ್ತು ಅತ್ತೆ ಮನೆ ಎಂದು ಬಂದಾಗ ಹಲವು ನಡೆಗಳನ್ನು ಬದಲಿಸಿಕೊಳ್ಳುತ್ತಾರೆ. ಆ ಬದಲಾವಣೆ ಅವಶ್ಯಕ ಎಂದುಕೊಂಡ. ಅದರ ಬದಲಾವಣೆ ನಿಜಕ್ಕೂ ಅವಶ್ಯಕವೇ ಧ್ವನಿ ಎಂದು ಕೇಳಿದ. ಗಂಡನ ಮನೆ ಎಂದರೆ ಜವಾಬ್ದಾರಿಗಳು ತಂತಾನೇ ಇರಲಿ ಇರುತ್ತದೆ. ಅದಕ್ಕೆ 100ಕ್ಕೆ 100ರಷ್ಟು ನಮ್ಮತನ ನಾವು ಉಳಿಸಿಕೊಳ್ಳಲು ಆಗುವುದಿಲ್ಲ ಎಂದಾಗ ಅವನು ನಿಜ ಎಂದುಕೊಂಡ. ಧ್ವನಿ ಈ ಬಾರಿ ಮತ್ತೊಂದು ಅವಕಾಶ ಅವನಿಗೆ ಕೊಡಲು ನೋಡಿದಳು. ದೃಶ್, ನಾನು ಇವತ್ತು ಅಪಾರ್ಟ್ಮೆಂಟ್ ಹತ್ತಿರ ಹೋಗಿದ್ದೆ ಎಂದಾಗ ಕಾರು ನಿಂತಿತು. ಅಪಾರ್ಟ್ಮೆಂಟ್ ಅಂದರೆ? ಅಲ್ಲಿ ಚಾರಿತಾ ಇರುವುದು ಅಲ್ಲೇ. ಇವಳು ಯಾಕೆ ಹೋಗಿದ್ದಳು ಎನ್ನುತ್ತಾ ಮುಖ ನೋಡಿದ. ಅದೇನಾಯಿತು ಗೊತ್ತಾ ದೃಶ್ ಎನ್ನುತ್ತಾ ಆಕ್ಸಿಡೆಂಟ್ ಆಗಿದ್ದ ವಿಷಯ ಮತ್ತು ಅವರನ್ನು ವಾಪಸ್ ಬಿಟ್ಟ ವಿಷಯ ಹೇಳಿದಳು. ಹೌದಾ, ತುಂಬ ವಯಸ್ಸಾದವರ ಎಂದು ಕೇಳಿದ. 45ರ ಆಸುಪಾಸು ದೃಶ್. ಅವರ ಹೆಸರು ಸಾಕ್ಷಿ ಅಂತ. ಯಾರೋ ಹಾಯ ಅಂತೆ ಎಂದಾಗ ನಿಜಕ್ಕೂ ಒಂದು ಕ್ಷಣ ಹೃದಯ ಸ್ತಬ್ಧವಾಗಿತ್ತು ದೃಶ್ಗೆ. ಮತ್ತೇನು ಹೇಳಿದರು ಎಂದು ಕೇಳಿದ. ಅವಳು ಅವನ ದಾಟಿಯಲ್ಲಿ ಯಾವುದೋ ಒಂದು ಹುಡುಗಿಗೆ ಕೇರ್ ಟೇಕರ್ ಆಗಿದ್ದಾರಂತೆ. 2 ಚಿಕ್ಕ ಮಕ್ಕಳು ಅಷ್ಟೇ ನನಗೆ ಹೇಳಿದ್ದು ಅವರು ಎಂದಳು. ಹೌದಾ, ನೀನು ಅವರ ಮನೆಗೆ ಹೋಗಿದ್ದ? ತಡವರಿಸಿ ಕೇಳಿದ. ಆದರೆ ಅವನು ಈ ಬಾರಿ ಯಾವುದೇ ಕಾರಣಕ್ಕೂ ಸತ್ಯ ಹೇಳುವುದಿಲ್ಲ ಎನ್ನುವುದು ಇಷ್ಟು ಪ್ರಶ್ನೆಗೆ ಯಾಮಾರಿಸಿ ನೀಡುತ್ತಿದ್ದ ಉತ್ತರವೇ ಅವಳನ್ನು ಇಲ್ಲ ಹೊರಗೆ ಬಂದುಬಿಟ್ಟೆ ಎನ್ನುವಂತೆ ಮಾಡಿತು. ಉಫ್ ಎನ್ನುತ್ತಾ ದೀರ್ಘ ಉಸಿರು ಬಿಟ್ಟ. ಮನೆಗೆ ಬಂದು ಫ್ರೆಶ್ ಆಗಿ ಊಟ ಮಾಡಿ ಬಂದು ಅವಳು ಮಲಗುವುದನ್ನು ಕಾಯುತ್ತಿದ್ದ. ಫೋನ್ ಹಿಡಿದು ಹೊರಗೆ ಹೋಗಿ ಚಾರಿತಾಗೆ ಫೋನ್ ಮಾಡಿದ. ಧ್ವನಿ ಅವನಿಗೆ ತಿಳಿಯದಂತೆ ನಿಧಾನವಾಗಿ ಹಿಂಬಾಲಿಸಿದಳು. ಚಾರಿತಾ, ಇವತ್ತು ಧ್ವನಿ ಏನಾದರೂ ನಿನ್ನ ಹತ್ತಿರ ಬಂದಿದ್ದಳಾ ಎಂದಾಗ ಅವಳು ಕೊಟ್ಟ ಮಾತಿನಂತೆ ಸಾರಿ ದೃಶ್, ಮೊದಲ ಬಾರಿ ನಿನ್ನ ಬಳಿ ಸುಳ್ಳು ಹೇಳುತ್ತಿದ್ದೇನೆ ಎನ್ನುತ್ತಾ ಇಲ್ಲವಲ್ಲ ಎಂದಳು. ಇವನು ತನಗೆ ಗೊತ್ತಿದ್ದೆಲ್ಲ ಹೇಳಿ ಸಾಕ್ಷಿನ ಬಚಾವ್ ಮಾಡಿದ್ದು ಧ್ವನಿ ಎಂದು ಹೇಳಿದ. ಅವಳು ಮೊದಲ ಬಾರಿ ಕೇಳುತ್ತಿದ್ದೇನೆ ಎಂಬಂತೆ ತಾನು ಆಶ್ಚರ್ಯ ವ್ಯಕ್ತಪಡಿಸಿದಳು. ಒಟ್ಟಿನಲ್ಲಿ ಇನ್ನೇನು ಅವನು ವಾಪಸ್ಸು ಬರುವ ಸೂಚನೆ ಸಿಕ್ಕಾಗ ಬಂದು ಮಲಗಿಬಿಟ್ಟಳು ಧ್ವನಿ. ನಿದ್ದೆ ಹೋಗಿದ್ದಾಳೆ ಎಂದು ತಿಳಿದು ಅವಳ ಹಣೆಸರವಿ ಹಣೆಗೊಂದು ಮುತ್ತಿಟ್ಟು ಸಾರಿ ಧ್ವನಿ, ನಿನ್ನಿಂದ ಕೆಲವು ವಿಷಯಗಳನ್ನು ಮುಚ್ಚಿಟ್ಟಿದ್ದೀನಿ. ಅದೊಂದು ಕಾಗದ ನನ್ನ ಕೈವಶವಾದರೆ ಯಾರ ಮೇಲೂ ಆರೋಪ ಬರದಂತೆ ಮಾಡಿ ಎಲ್ಲ ಸತ್ಯ ಹೇಳುವೆ ಎನ್ನುತ್ತಾ ಮಲಗಿಬಿಟ್ಟ. ಅವನು ಮಲಗಿದ ಎಷ್ಟೋ ಹೊತ್ತಿನ ಅದ್ಯಾವ ಕಾಗದ ಎನ್ನುತ್ತಾ ಅವಳು ಯೋಚಿಸುತ್ತಾ ಕುಳಿತಳು. ಆದರೂ ಅವನಪ್ಪರಿಗೆ ಮನಸ್ಸಲ್ಲಿ ಇಷ್ಟೊಂದು ತ್ಯಾಗ ಅಥವಾ ಬಲಿದಾನ ಒಳ್ಳೆಯದಲ್ಲ. ಕೆಲವೊಮ್ಮೆ ನಮ್ಮತನವನ್ನು ಬಿಟ್ಟು ಇನ್ನೊಬ್ಬರಿಗೆ ಅರ್ಪಿಸಿಕೊಂಡಾಗ ನಮಗೆ ಅರಿಯದಂತೆ ಅವರು ಮಾಡುವ ಸಣ್ಣ ಕಾರ್ಯವು ಮತ್ತೊಂದು ರೂಪ ಪಡೆಯುತ್ತದೆ ನಮಗೆ ಹಿಂಸಿಸಲು. ದೃಶ್, ಇದೆಲ್ಲ ನಿನಗೆ ಅರ್ಥ ಆಗುವುದು ಯಾವಾಗ ಎಂದುಕೊಂಡು ಮಲಗಿಬಿಟ್ಟಳು. ಧ್ವನಿಗೆ ತನ್ನ ರಜೆಗಳು ಶುರುವಾಗಿದ್ದವು. ಮೊದಲನೇ ದಿನವೇ ಅವಳಿಗೆ ಬೋರ್ ಹೊಡೆದಿತ್ತು. ದಿನವೂ ಎಂಗೇಜ್ ಆಗಿರುತ್ತಿದ್ದ ದಿನಚರಿಯಲ್ಲಿ ಅತಿಯಾದ ಬಿಡುವು ಸಹ ಹಿಂಸೆ ಅನಿಸುವುದು ಪ್ರಾರಂಭಿಸಿತು. ದೃಶ್ ಹೇಳುತ್ತಿದ್ದುದು ಎಷ್ಟು ಸರಿ ಎಂದು ಅನಿಸಿತು ಅವಳಿಗೆ. ನಮ್ಮ ಸಾಂಗತ್ಯವು ನಮಗೆ ಬೋರ್ ಹೊಡೆಸುವ ಕಾಲ ಇದು. ಅದಕ್ಕೆ ನಿನ್ನ ಗುರಿಯತ್ತ ಸಾಗು ಎಂದು ಟ್ರೈನಿಂಗ್ಗೆ ಸೇರಿಸಿದಾಗ ಅವನಾಡಿದ ಮಾತು ನೆನಪಾಯಿತು. ಸುಮ್ಮನೆ ಮುಗುಳ್ನಗುತ್ತಿದ್ದಳು. ಸಂಜೆ ಅವನು ಬರುವುದನ್ನು ಕಾಯುತ್ತಿದ್ದಳು. ಅವ ಬಂದ ನಂತರ ಮುಖವೆಲ್ಲ ಕೆಂಪಾಗಿಸಿಕೊಂಡು ದುರುಗುಟ್ಟಿದ ಹೆಂಡತಿ ಕಂಡಳು. ಇದೇನಿದು, ಬಂದ ತಕ್ಷಣ ಹೀಗೆ ವೆಲ್ಕಮ್ ಮಾಡ್ತೀಯಲ್ಲ, ಸ್ವಲ್ಪನಾದರೂ ನಗು ಹಿಡ್ಕೊ, ಬಾರದೇನೆ ಮುಖದ ಮೇಲೆ ಎನ್ನುತ್ತಾ ಅವಳ ಪಕ್ಕ ಬಂದು ಕುಳಿತ. ಹೌದು ಹೌದು, ಈ 4 ಗೋಡೆಯ ಮಧ್ಯೆ ಮೊದಲ ದಿನವೇ ಸಾಕಾಗಿದೆ. ಈಗೇನು ಕಿಸಿಕಿಸಿ ನಗುತ್ತಾ ಮಾತನಾಡಬೇಕಾ ಅಂದಾಗ ಅವನು, ಹಬ್ಬಬ್ಬ ಎಂಥ ಬದಲಾವಣೆ ನನ್ನ ಹೆಂಡತಿಗೆ. ಅದೇ ಒಂದಷ್ಟು ತಿಂಗಳು ಹಿಂದೆ ನಾನು ಎಲ್ಲಿಗೂ ಹೋಗುವುದಿಲ್ಲ, ಮನೆಯಲ್ಲಿ ಇರ್ತೀನಿ ಅಂದಿದ್ದಳು. ಅವಳು ನೀನೇನ ಅನಿಸ್ತಾ ಇದೆ. ಅಷ್ಟಕ್ಕೆ ಅವನ ಮುಖ ನೋಡಿ ಮೂತಿ ತಿರುವಿ ಆಗಿಲ್ಲ ಅದು ಇದು ಯೋಚನೆಯಲ್ಲಿ ಸಮಯ ಕಳೆದು ಹೋಗುತ್ತಿತ್ತು.
ಆದರೆ ಈಗ ನಿನ್ನಿಂದ ಎಂದು ಮುಂದೇನು ಹೇಳಲಾರದೆ ಅಲ್ಲಿಗೆ ನಿಲ್ಲಿಸಿಬಿಟ್ಟಳು. ಅಂದರೆ ಈಗ ನಿನ್ನ ತಲೆಯಲ್ಲಿ ಯಾವ ಯೋಚನೆ ಇಲ್ಲ ಅಂತ ಆಯಿತು ಎಂದಾಗ, ಖಂಡಿತ ಇದೆ ದೃಶ್. ಆದರೂ ನಾನು ನಿನ್ನಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತು. ಅಲ್ಲಿಯವರೆಗೂ ಯೋಚನೆಗಳಿಗೆ ಮುಕ್ತಿ ಇರುವುದಿಲ್ಲ. ಮುಖದ ಮೇಲೆ ಭಾವನೆಗಳ ಮರೀಚಿಕೆ ನನಗೇನು ಕಷ್ಟವಲ್ಲ ಎನ್ನುತ್ತಾ ಹೊರಗಡೆ ಬಂದು ಬಿಟ್ಟಳು. ದೃಶ್ ಈಗಲೂ ಧ್ವನಿ ಸತ್ಯದ ನಿರೀಕ್ಷೆಯಲ್ಲಿ ಇರುವುದು ಕೇಳಿ ಬೇಸರಗೊಂಡ. ಅದು ಅವನಿಗೂ ತಿಳಿದ ವಿಷಯವೇ. ಆದರೆ ಮೊಂಡು ಆಟ ತನ್ನನ್ನು ಅವಳಿಂದ ಅಷ್ಟು ವಿಷಯವನ್ನು ಮರೆಮಾಚುವಂತೆ ಮಾಡಿತ್ತು. ಮರುದಿನ ಬೆಳಿಗ್ಗೆ ದೃಶ್ ಜಿಮ್ನಿಂದ ವಾಪಸ್ಸಾಗಿದ್ದ. ಆಗ ತಾನೇ ಸ್ನಾನ ಮುಗಿಸಿ ಬಂದು ಕನ್ನಡಿ ಮುಂದೆ ನಿಂತು ತನ್ನ ಕೂದಲ ರಾಶಿಯನ್ನು ಅತ್ತಿಂದಿತ್ತ ಸರಿಸುತ್ತಾ ಡ್ರೈಯರ್ ಮೂಲಕ ಒಣಗಿಸುತ್ತಿದ್ದಳು ಅವನ ಅರಸಿ. ಗುಲಾಬಿ ಬಣ್ಣದ ಸೀರೆಯಲ್ಲಿ ಎಂದಿಗಿಂತ ಮುದ್ದಾಗಿ ಕಂಡಳು ಹುಡುಗಿ. ದೃಶ್ ಹಾಗೆ ತನ್ಮಯನಾಗಿ ತಡವರಿಸದೆ ಅವಳ ಹಿಂದೆ ನಿಂತ. ಅವಳಿಗೆ ಆತ ಬಂದಿದ್ದ ಅರಿವು ಕೂಡ ಇರಲಿಲ್ಲ. ನೆಲ ನೋಡುತ್ತಾ ಕೂದಲು ಒಣಗಿಸುವಲ್ಲಿ ಮಗ್ನಳಾಗಿದ್ದಳು. ಕನ್ನಡಿಯಲ್ಲಿ ತನ್ನ ಮತ್ತು ತನ್ನವಳ ಬಿಂಬವನ್ನು ನೋಡಿ ಮತ್ತೆ ಪುಳಕಿತನಾದ. ಅಲ್ಲೆಲ್ಲ ಪಸರಿಸಿದ ಅವಳ ಶಾಂಪುವಿನ ಘಮ ಮತ್ತಷ್ಟು ಹತ್ತಿರಕ್ಕೆ ಹೋಗುವಂತೆ ಮಾಡಿತು. ಯಾರೋ ತನ್ನ ಹಿಂದೆ ಇರುವುದನ್ನು ಅರಿತು ಅವಳು ತಿರುಗುವ ಮುನ್ನ ಅವನ ಕೈಗಳು ಅವಳನ್ನು ಬಳಸಿಯಾಗಿತ್ತು. ಒಂದು ಕ್ಷಣ ತನ್ನವನನ್ನು ನೋಡಿ ಅವಳು ಕಳೆದು ಹೋಗಿದ್ದಳು. ಕನ್ನಡಿಯ ಪ್ರತಿಬಿಂಬದಲ್ಲಿ ಜಿದ್ದಿಗೆ ಬಿದ್ದಿದ್ದ ಕಣ್ಗಳ ಸಲಿಗೆ ಏನೆಂದು ಹೇಳುವುದು. ದರ್ಪಣವು ಇವರ ಪ್ರೀತಿಗೆ ನಾಚಿಕೆ ಸೂಸಿತ್ತು. ಅವನ ಎಡಗೈ ತನಗೆ ಅರಿವಿಲ್ಲದೆ ಬೆನ್ನಿನ ಮೇಲೆ ಬಿದ್ದ ಕೂದಲನ್ನು ಪಕ್ಕಕ್ಕೆ ಸರಿಸಿ ಗಲ್ಲವನ್ನು ಅವಳ ಇಳಿಜಾರಿನಂತೆ ಭುಜದ ಮೇಲೆ ಇಟ್ಟಾಗ ಅವಳ ಮೈಯಲ್ಲಿ ಅರಿಯದ ಕಂಪನ. ಉಸಿರಿನ ಆದ ಏರುಪೇರಾಗಿದೆ. ದೃಶ್ ತನ್ನವಳ ರೂಪರಾಶಿಯನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಸೋಜಿಗದಂತೆ ನೋಡುತ್ತಾ ನಿಂತು ಬಿಟ್ಟಿದ್ದಾನೆ. ನಾಚಿ ನಿಂತ ಕಾಲುಗಳು ನಡುಗುತ್ತಿವೆ. ಆದರೆ ಎಡಗೈ ಸೆರಗನ್ನು ಮುಷ್ಟಿ ಮಾಡಿವೆ. ಬಾಯಿ ಬಿಟ್ಟು ಹೇಳದಿದ್ದರೂ ಕಣ್ಣಲ್ಲಿಯೇ ಪ್ರೀತಿ ರವಾನೆ ಆಗಿದೆ. ಆದರೆ ಇಬ್ಬರು ಎಷ್ಟರ ಮಟ್ಟಿಗೆ ಅದನ್ನು ಅರಿತರು ತಿಳಿದಿಲ್ಲ. ಅವಳ ಕೈಲಿದ್ದ ಡ್ರೈಯರ್ ಕೈ ಜಾರಿತು. ಸದ್ದಿಗೆ ಇವನು ತಾನೇನು ಮಾಡಲು ಹೊರಟಿದ್ದೆ ಎಂದು ವಿಚಲಿತನಾಗಿ ನಿಂತರೆ ಅವಳು ಅಲ್ಲಿ ನಿಲ್ಲಲಾರದೆ ಹೊರಗೆ ಹೋಗಲು ನೋಡಿದಳು. ನಾಜೂಕು ನೆಲದ ಮೇಲೆ ಬಿದ್ದ ಅವಳ ಕೂದಲಿನ ಹನಿಗಳ ಸಾಲು ಸರಾಗವಾಗಿ ಅವಳನ್ನು ಜಾರಿಸಿಬಿಟ್ಟವು. ಅವನು ಆ ಕ್ಷಣವೇ ಅವಳ ನಡುವಿಗೆ ಆಸರೆಯಾಗಿದ್ದ. ಆದರೆ ಈ ಬಾರಿ ಮೈ ಮರೆಯುವ ಮುನ್ನ ಸಾರಿ ಎನ್ನುತ್ತಾ ಅವಳನ್ನು ನಿಲ್ಲಿಸಿದಾಗ ತಲೆಯಾಡಿಸಿದಳು. ಅವನು ಮಾತ್ರ ಒಂದು ಕ್ಷಣವೂ ನಿಲ್ಲದೆ ಬಚ್ಚಲು ಮನೆಯ ದಾರಿ ಹಿಡಿದ. ಧ್ವನಿ ಏರುಪೇರಾಗಿದ್ದು ಉಸಿರನ್ನು ತಹಬದಿಗೆ ತರಲು ಕುಳಿತು ಸುಧಾರಿಸಿಕೊಳ್ಳುತ್ತಿದ್ದಳು. ಪಾಪ ಹುಡುಗಿ. ಆದರೆ ಮನಸ್ಸು ಹಿಂದೇನೋ ಬೇರೆಯೇ ನಿಶ್ಚಯಿಸಿತ್ತು. ಹಠ, ಜಿದ್ದು, ದ್ವೇಷ, ಕೋಪದಿಂದ ಸಾಧಿಸಲಾಗದನ್ನು ಪ್ರೀತಿಯಿಂದ ಸಾಧಿಸಬಹುದು ಎಂದುಕೊಂಡು ತನ್ನ ಕಡೆಯಿಂದಲೂ ಮೊದಲ ಹೆಜ್ಜೆ ಇಡಲು ಯೋಜನೆಗೆ ಬಂದಿದ್ದಳು. ಆದರೆ ಸಂದರ್ಭ ಮತ್ತೆ ಅವನು ಹೊರಬಂದಾಗ ಅವಳೆ ಮಾತು ಶುರು ಹಚ್ಚಿದಳು. ದೃಶ್, ಮನೆಯಲ್ಲಿ ಕೂತು ಬೇಜಾರಾಗಿದೆ. ಒಂದೆರಡು ದಿನ ಊರಿಗೆ ಹೋಗೋಣ ಅಂದುಕೊಂಡಿದ್ದೀನಿ. ನೀನು ಏನಂತ ಹೇಳುತ್ತಿದ್ದವಳ ಮಾತಿನ ಅರ್ಥ ಅವನಿಗೆ ತಿಳಿದು ಹೋಯಿತು. ಸರಿ, ಹೇಗಿದ್ದರು? ಎಷ್ಟು ದಿನ ಆಯಿತು? ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವರನ್ನೆಲ್ಲ ನೋಡಿಕೊಂಡು ಬಂದು ಇವತ್ತು ಸಂಜೆ ಇಲ್ಲ ನಾಳೆ ಟಿಕೆಟ್ ಬುಕ್ ಮಾಡು. 5 ದಿನ ಅಥವಾ 1 ವಾರ ಇದ್ದು ಬಂದರೆ ಆಯಿತು ಎಂದಾಗ ಅವಳು ಖುಷಿಯಲ್ಲಿ ಕುಣಿದಾಡುವುದು ಒಂದೇ ಬಾಕಿ. ಥ್ಯಾಂಕ್ ಯು ದೃಶ್, ಅಮ್ಮನಿಗೆ ಹೇಳುತ್ತೇನೆ ಎನ್ನುತ್ತಾ ಓಡಿದ ಹುಡುಗಿ ನೋಡಿ ನಗು ಬಂದಿತು. ಆದರೆ ಅವಳಿಗೆ ಏನು ಗೊತ್ತಿತ್ತು, ಈಗ ಇರುವ ಖುಷಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮಾಸಿ ಹೋಗುವುದರಲ್ಲಿ ಇತ್ತು ಎಂದು. ತಿಂಡಿ ಮಾಡಿ ಅವನು ಹೊರಟಾಗ, ದೃಶ್, ಯಾವುದೇ ಕಾರಣಕ್ಕೂ ಇವತ್ತು ಫೋನ್ ಸ್ವಿಚ್ ಆಫ್ ಮಾಡಿಕೊಳ್ಳಬೇಡ. ಟಿಕೆಟ್ ಬುಕ್ ಮಾಡೋಕೆ ಆದರೆ ಹೇಳ್ತೀನಿ ಆಕಾಶ್ಗೆ. ಬಂದು ಪ್ಯಾಕಿಂಗ್ ಮಾಡಿ ಹೊರಡಬೇಕು ಎಂದಾಗ ಸರಿ ಎಂದ. ಆದರೆ ಊರಿಗೆ ಹೋಗುವ ಮುನ್ನವೇ ಅವನಿಗೆ ಒಲವಿನ ಉಡುಗೊರೆ ಕೊಡಲು ಸಿದ್ಧವಾಗಿದ್ದಳು ಧ್ವನಿ. ಮತ್ತೆ ಮನೆಯ ಒಳಗೆ ಬಂದಾಗ ಫ್ಲೈಯಿಂಗ್ ಅವರಿಂದ ಇವಳಿಗೆ ಫೋನ್ ಬಂದಿತು. ಏನು ಎನ್ನುತ್ತಾ ಕೇಳಿದವಳಿಗೆ ಯಾವುದೋ ಒಂದೆರಡು ಹಳೆಯ ಸರ್ಟಿಫಿಕೇಟ್ಗಳು ಬೇಕೆಂದಾಗ ಸರಿ ತಲುಪಿಸುವೆ ಎಂದು ಸುಮ್ಮನಾದಳು. ತನ್ನ ರೆಸ್ಯೂಮ್ ಮತ್ತಿತರ ಫೈಲ್ಗಳನ್ನು ನೋಡಿದಾಗ ಆ ಸರ್ಟಿಫಿಕೇಟ್ ತನಗೆ ಸಿಕ್ಕಿರಲಿಲ್ಲ. ಕುಳಿತು ಯೋಚಿಸಿದಳು. ಹೌದು, ಅವುಗಳು ಆದಿತ್ಯನ ಮನೆಯಲ್ಲಿ ಇದ್ದವು. ಅಲ್ಲಿದ್ದಾಗ ತೆಗೆದುಕೊಂಡು ಹೋಗಿದ್ದಳು. ಅವುಗಳು ಅಲ್ಲೇ ಉಳಿದು ಬಿಟ್ಟಿದ್ದವು. ಎಷ್ಟೋ ಹೊತ್ತಿನ ತನಕ ಹೀಗೇನು ಮಾಡುವುದು, ಯಾರಿಗಾದರೂ ಹೇಳಿ ಹೋಗಿ ತಂದರಾಯಿತು ಎಂದು ಪರಿಮಳ ಅವರ ಬಳಿ ಹೋದಳು. ಈಗಲೇ ಹೋಗಬೇಕು ಎಂದು ಹೇಳಿದಾಗ ಹೋಗಿ ಬಾ ಕಂದ ಎಂದರು. ಜೊತೆಯಲ್ಲಿ ತಾನು ಅಂದುಕೊಂಡಿದ್ದರ ತಯಾರಿ ಮಾಡಿಕೊಳ್ಳಬೇಕಾಗಿತ್ತು ಎಂದುಕೊಂಡು ಕ್ಷಮಿಕಾಳನ್ನು ಹುಡುಕಿ ಹೋದಳು. ಅವಳು ಸಿಕ್ಕಾಗ ಏನು ಮಾಡಬೇಕು ಎಂದು ಬಿಡಿಸಿ ಹೇಳಿದಳು. ಅದರತ್ತ ಅತ್ತಿಗೆ ನಡಿಗೆ ಆಶ್ಚರ್ಯ ವ್ಯಕ್ತಪಡಿಸಿದರು.
ನಾವು ಸಹಾಯ ಮಾಡುತ್ತೇವೆ ಎನ್ನುತ್ತಾ ಆಕಾಶ್ನನ್ನು ತಲೆ ತಿಂದು ಹೊರಡಿಸಿದರು. ಪಾಪ ಹುಡುಗ ಏನೋ ಕಾರಣ ಹೇಳಿ ಆಫೀಸಿಗೆ ಹೋಗಿರಲಿಲ್ಲ. ಇವರೆಲ್ಲ ಸುಮ್ಮನಿರದೆ ಅವನಿಗೆ ಮತ್ತೊಂದು ಜವಾಬ್ದಾರಿ ಹಂಚಿದರು. ಎಲ್ಲರೂ ಕೆಲಸಗಳನ್ನು ಹಂಚಿಕೊಂಡರು. ಧ್ವನಿ ಮತ್ತು ಕ್ಷಮಿಕಾ ಮೊದಲು ಆದಿತ್ಯನ ಮನೆಗೆ ಹೋಗಿ ಅವಳಿಗೆ ಬೇಕಾಗಿದ್ದ ಸರ್ಟಿಫಿಕೇಟ್ ತೆಗೆದುಕೊಂಡು ಅಕಾಡೆಮಿಗೆ ಕೊಟ್ಟು ಬರಲು ಹೋದರೆ, ಆಕಾಶ್ ಮತ್ತು ಇನ್ನಿತರರು ಅತ್ತಿಗೆ ಮತ್ತು ಅಣ್ಣನ ಟೇಸ್ಟ್ ಪ್ರಕಾರ ಒಂದೊಳ್ಳೆ ರೊಮ್ಯಾಂಟಿಕ್ ಜಾಗವನ್ನು ಪ್ರೇಮದ ಮುನ್ನುಡಿ ಬರೆಯಲು ಹುಡುಕುತ್ತಿದ್ದರು. ದುಬೈನಲ್ಲಿ ಅಂಥ ಜಾಗಗಳಿಗೆ ಬರವಿರಲಿಲ್ಲ. ಆದರೆ ದಿ ಬೆಸ್ಟ್ ಬೇಕು ಎನ್ನುವುದು ಇವರ ಹಠ. ಆದಿತ್ಯನ ಮನೆಯ ಬಾಗಿಲು ಬಳಿ ನಿಂತು ಧ್ವನಿ ತನ್ನ ಇಂದಿನ ದಿನಗಳಿಗೆ ಜಾರಿದಳು. ಸಂಸಾರದಲ್ಲಿ ತನ್ನ ಮತ್ತು ಆದಿತ್ಯನ ನಡುವೆ ಇಲ್ಲದಿದ್ದರೂ ಅವಳನ್ನು ಹಿರಿಯರು ಪ್ರೀತಿಯಿಂದ ನೋಡಿಕೊಂಡ ಮನೆಯಿದು. ಅವಳ ಅತ್ತೆ ಮಾವ ಇಬ್ಬರನ್ನು ಅಪ್ಪ ಅಮ್ಮನ ಸ್ಥಾನವನ್ನು ಕೊಟ್ಟಿದ್ದಳು. ಇಂದು ಅವಳನ್ನು ಮದುವೆಯಾಗಿರುವುದಕ್ಕೆ ಅವರೇ ಕಾರಣ. ಅವರಿಗೆ ಮನಸ್ಸಲ್ಲಿ 1001 ಸಲ್ಲಿಸಿದಳು. ಆದರೂ ತಮ್ಮ ಮಗನ ಕುರಿತು ಅವರಿಗೆ ಏನಾದರೂ ತಿಳಿದರೆ ಎಷ್ಟು ಕುಗ್ಗಿ ಹೋಗಬಹುದು ಎಂದು ಯೋಚಿಸಿ ತನ್ನಲ್ಲಿ ಸತ್ಯ ಮರಿ ಮಾಚಿಕೊಂಡು ನಗುಮುಖದಿಂದ ನಿಂತಿದ್ದಳು. ಬಾಗಿಲು ತೆಗೆದಾಗ ಎದುರಲ್ಲಿ ನಿಂತಿದ್ದ ಧ್ವನಿಯನ್ನು ನೋಡಿ ಆಶ್ಚರ್ಯ ಅವರಿಗೆ. ಈ ಅತ್ತೆ ಇಷ್ಟು ದಿನ ಆದ ಮೇಲೆ ಮತ್ತೆ ನೆನಪಾದಳ ಎನ್ನುತ್ತಾ ಮಾತನಾಡಿಸಿದರೆ, ಅತ್ತೆ ಒಳಗೆ ಕರೆಯುವುದಿಲ್ಲವೇ ಎಂದಳು. ಅಯ್ಯೋ ನನ್ನ ಬುದ್ಧಿಗಿಷ್ಟು ಎನ್ನುತ್ತಾ ಅವಳ ಮತ್ತು ಕ್ಷಮಿಕ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದರು. ತುಂಬ ತಿಂಗಳುಗಳ ನಂತರ ಆ ಮನೆಗೆ ಕಾಲಿಟ್ಟವಳಿಗೆ ಹಳೆಯ ನೆನಪುಗಳು ಒಂದೊಂದೇ ಸರಿದು ಹೋದವು. ಧ್ವನಿ ಜೀವನದಲ್ಲಿ ಮೊದಲ ಪ್ರೀತಿ ಎಂದರೆ ಮಾಂಗಲ್ಯದಿಂದ ನಂಟಾದ ಮೊದಲನೇ ಬಂಧ ಮತ್ತು ಕೊನೆಯ ಗಂಟು ಎಂದುಕೊಂಡಿದ್ದವಳು ಸೊಸೆಯಾಗಿ ಬಂದಿದ್ದು ಈ ಮನೆಗೆ. ಆದರೆ ಮದುವೆಯಾದ 2 ದಿನಕ್ಕೆ ಕೆಲವೊಂದು ನೆಪ ಹೇಳಿ ಅವಳಿಂದ ದೂರವಿರುತ್ತಿದ್ದ ಆದಿತ್ಯ. ಅಸಲಿಗೆ ಪ್ರೀತಿ ನಿಧಾನವಾಗಿ ಹುಟ್ಟುತ್ತದೆ ಎನ್ನುವ ನಂಬಿಕೆಯಲ್ಲಿದ್ದವಳಿಗೆ ಮತ್ತು ಅವನ ನಡುವೆ ಇದ್ದಿದ್ದು ಪರಸ್ಪರ ಗೆಳೆತನ. ಆದರೆ ಆದಿತ್ಯ ಸಣ್ಣ ಸಣ್ಣ ವಿಷಯವನ್ನು ಸಹಿಸುತ್ತಿರಲಿಲ್ಲ. ವ್ಯಾಘ್ರನಂತೆ ರೇಗಾಡುತ್ತಿದ್ದ. ಅವನು ಯಾವಾಗ ಹೇಗೆ ಎಂದು ಧ್ವನಿ ಅರಿಯಲು 3 ತಿಂಗಳು ಬೇಕಾಗಿತ್ತು. ಅನಂತರ ಅವನು ತನ್ನದೇ ಲೋಕದಲ್ಲಿ ಇದ್ದಾಗ ಅಷ್ಟಾಗಿ ಇವಳು ಸಹ ಅವನನ್ನು ಕೆಣಕಲು ಹೋಗುತ್ತಿರಲಿಲ್ಲ. ಮಾತುಕತೆ ಅಷ್ಟಕ್ಕಷ್ಟೇ ಇದ್ದರೂ ಗಂಡ ಎನ್ನುವ ಸ್ಥಾನವನ್ನೊಬ್ಬನಿಗೆ ಸೀಮಿತ ಎಂದು ಅಂದುಕೊಂಡಿದ್ದಳು ಮಲೆನಾಡ ಹುಡುಗಿ. ಅವಳ ಕೊರಳಲ್ಲಿದ್ದ ಮಾಂಗಲ್ಯವನ್ನು ವಿಧಿ ಜಾರಿಸಿತ್ತು. ಬದಲಿಗೆ ಅವಳ ಮುಡಿಗೆ ಸೇರಿದ್ದು ಪ್ರೇಮ ಪೂಜೆಗೆ ಮುಡಿಪಾಗಿದ್ದು ಪಾಲಿನ ಸುಮ, ಅಂದರೆ ದೃಶ್ ಪ್ರೀತಿ. ಅಗ್ನಿಸಾಕ್ಷಿಯಲ್ಲಿ ಬೆಸೆಯಲು ವಿಧಿ ಹೊಂಚು ಹಾಕಿತ್ತು. ಕುಶಲೋಪರಿ ಮಾತನಾಡುತ್ತಾ ಇದ್ದ ಅವಳ ಅತ್ತೆ ಕಣ್ಣಲ್ಲಿ ಈಗಲೂ ಅವಳಿಗೆ ಸೊಸೆ ಎಂಬ ಸ್ಥಾನ ಇದೆ. ಆದರೆ ಮಗನ ಸ್ಥಾನ ತುಂಬಿರುವುದು ಆದಿತ್ಯ ಅಲ್ಲ, ದೃಶ್. ಧ್ವನಿ ವಾರದಲ್ಲಿ 2 ಬಾರಿಯಾದರೂ ಅವರಿಗೆ ಫೋನ್ ಮಾಡಿ ಆರೋಗ್ಯ ವಿಚಾರಿಸಿಕೊಳ್ಳುತ್ತಿದ್ದಳು. ಎಷ್ಟೇ ಆದರೂ ತನ್ನನ್ನು 6 ತಿಂಗಳು ಮಗಳಂತೆ ನೋಡಿಕೊಂಡಿದ್ದ ದಂಪತಿಗಳು ಅವರು. ಧ್ವನಿ ತಂದೆ ಅಳಿಯ ಸತ್ತ ನಂತರ ಮಗಳು ಕೊರಗುವುದನ್ನು ನೋಡಿ ಮಂಕಾಗಿದ್ದರು. ಮದುವೆಯಾದ ನಂತರ 2 ಬಾರಿ ಮೈಂಡ್ ಹಾರ್ಟ್ ಅಟ್ಯಾಕ್ ಆಗಿತ್ತಂತೆ. ಆದರೆ ಈ ವಿಷಯವನ್ನು ಧ್ವನಿಗೆ ಇವರು ತಿಳಿಸಿರಲಿಲ್ಲ. ಕೊನೆಗೆ ಅಳಿಯ ಸತ್ತ ತಿಂಗಳಲ್ಲೇ ಅವರು ಕೂಡ ಕಣ್ಮುಚ್ಚಿದರು. ಇದನ್ನು ಕೇಳಿದ ಧ್ವನಿ ತಾಯಿ ಕೂಡ ಅವರ ಎದೆ ಮೇಲೆ ಪ್ರಾಣ ಬಿಟ್ಟರು. ಒಟ್ಟಿನಲ್ಲಿ ಆಗೆಲ್ಲ ಕಷ್ಟಕರವಾದ ಸಮಯ ಅವಳಿಗೆ. ಗಂಡ ಸತ್ತ ಗಾಯ ಮಾಗುವಷ್ಟರಲ್ಲಿ ಎತ್ತವರು ಕೂಡ ಅಗಲಿ ಹೋಗಿದ್ದರು. ಅನಂತರವೇ ಒಂಟಿತನ ಬಯಸುತ್ತಿದ್ದ ಹುಡುಗಿ ಬಾಳಲ್ಲಿ ದೊಡ್ಡವರೆಲ್ಲ ನಿರ್ಣಯಿಸಿ ಮರು ಮದುವೆ ಯೋಜನೆ ತಂದಿದ್ದರು. ಆದರೆ ದೃಶ್ ಮಾತ್ರ ನಾನೇ ಅವಳಿಗೆ ಬಾಳು ಕೊಡುವೆ ಎಂದು ಮುಂದೆ ಬಂದಿದ್ದ. ಅಮ್ಮ ನನ್ನ ಸರ್ಟಿಫಿಕೇಟ್ ಇಲ್ಲೇ ಇದ್ದವು ಎಂದಾಗ ಅವರು ಅಯ್ಯೋ ನಿನ್ನ ಮನೆ ಅಲ್ವ ಕಂದ, ಹೋಗಿ ತಗೋ ಎನ್ನುತ್ತಾ ಹೇಳಿದಾಗ ಬಿರಬಿರ ಮೆಟ್ಟಿಲು ಹತ್ತಿ ಹೋಗುವಾಗ ಮೊದಲ ಮಹಡಿಯಲ್ಲಿ ಎದುರಿಗೆ ಅಡ್ಡ ಸಿಕ್ಕವರನ್ನು ನೋಡಿ ಆಶ್ಚರ್ಯ ವ್ಯಕ್ತಪಡಿಸಿದಳು. ಸೌರವ್ ಭಾವ ಎನ್ನುತ್ತಾ ಕರೆದಾಗ ಆಸಾಮಿ ಇವಳನ್ನು ಬಿಟ್ಟು ಬಿಡದಂತೆ ನೋಡುತ್ತಿದ್ದ. ಧ್ವನಿ ನೀನು ಎನ್ನುತ್ತಿರಬೇಕಾದರೆ ನಾನೇ ಭಾವ, ಏನೋ ಬೇಕಿತ್ತು ಅದಕ್ಕೆ ಬಂದಿದ್ದೆ. ಹೇಗಿದ್ದೀರಾ? ಇಂಡಿಯಾದಿಂದ ವಾಪಸ್ಸಾಗಿದ್ದು ಯಾವಾಗ ಎನ್ನುತ್ತಾ ಗಂಡನ ಅಣ್ಣನನ್ನು ಅಷ್ಟೇ ವಿನಯದಿಂದ ಮೊನ್ನೆ ಬಂದೆ. ಹೇಗಿದೆ ಜೀವನ? ದೃಶ್ ಜೊತೆ ಮದುವೆ ಆಯಿತು ಎಂದು ಕೇಳಲ್ಪಟ್ಟೆ ಅಂದಾಗ ಯಾವುದೇ ಮುಚ್ಚುಮರೆ ಇಲ್ಲದೆ ಅವರಿಂದಲೇ ನಾನು ಖುಷಿಯಾಗಿರುವುದು ಭಾವ ಎಂದಾಗ ಒಂದು ಹುಸಿ ನಗು ಬೀರಿದ. ಸರಿ ಅಂತ ಅವಳು ಮೇಲೆ ಹೊರಟು ಬಿಟ್ಟಳು. ಇವನು ಮಾತ್ರ ಕೆಂಡಮಂಡಲವಾಗಿ ಮತ್ತೆ ತನ್ನ ರೂಮು ಸೇರಿ ರೆಡಿಯಾಗಿ ಹೊರಗೆ ಬಂದಿದ್ದ. ಕೆಳಗೆ ಬಂದಾಗ ಅಮ್ಮ ಅಮ್ಮ ಎನ್ನುತ್ತಾ ಜೋರಾಗಿ ಕಿರುಚಿಕೊಳ್ಳುತ್ತಿದ್ದವನ ತಡೆದಿದ್ದು ಅವನ ಅಮ್ಮನ ಧ್ವನಿಯೇ. ಸೌರವ್, ಅದೇನದು ಅಷ್ಟೊಂದು ಜೋರಾಗಿ ಚೀರುತ್ತಿದ್ದೀಯಾ?
ನಾನು ಇಲ್ಲೇ ಇದ್ದೀನಿ ಎನ್ನುತ್ತಾ ಅಡುಗೆ ಮನೆಯಿಂದ ಜ್ಯೂಸ್ ಹಿಡಿದು ಬಂದರು. ಕ್ಷಮಿಕ ಹಾಲ್ನಲ್ಲಿ ಕೂತಿದ್ದಳು. ಅವಳೆಡೆ ಒಂದು ಚೂಪಾದ ನೋಟ ಬೀರಿದ. ಅವಳಿಗೂ ಸಹ ಅವನ ನೋಟದಲ್ಲಿ ಇದ್ದ ಅಸಮಾಧಾನ ಗೋಚರಿಸಿತು. ಎದುರಲ್ಲಿ ತೂಗು ಹಾಕಿದ್ದ ತಮ್ಮನ ದೊಡ್ಡದಾದ ಒಂದು ಚಿತ್ರಪಟ ನೋಡ್ತಾ ಅಲ್ಲೂ ಮಸೆಯುತ್ತಿದ್ದ. ಅಷ್ಟರಲ್ಲಿ ಹೊರಗಿನಿಂದ ಮನೆಯ ಮುದ್ದಿನ ನಾಯಿ ಅವನ ಮೈ ಮೇಲೆ ಬಂದು ಹಾರಿತು. ಅದೇ ಸಂದರ್ಭ ಬಳಸಿಕೊಂಡು ಮನೆ ಹೊರಗೆ ಇರಬೇಕಾದ ಕನ್ನ ಹಾಕುವ ನಾಯಿಗಳನ್ನು ಅಲ್ಲೇ ಇಡಬೇಕು ಅಮ್ಮ. ಈ ಥರ ಎಲ್ಲ ಒಳಗೆ ಸೇರಿಸಿದರೆ ನಮ್ಮನ್ನೇ ನುಂಗಿ ನೀರು ಕುಡಿದು ಏನು ಗೊತ್ತಿಲ್ಲದವನಂತೆ ಇರುತ್ತವೆ ಎನ್ನುತ್ತಾ ಆ ಪ್ರಾಣಿಯನ್ನು ಬಿರುಸಾಗಿಸಿ ಕ್ಷಮಿಕ ಮುಖ ನೋಡಿದ. ಅವನಮ್ಮನಿಗೆ ಅವನ ವ್ಯಂಗ್ಯ ಅರ್ಥವಾಗಲಿಲ್ಲ. ಆದರೆ ಕ್ಷಮಿಕ ಈಗಿನ ಕಾಲದ ಹುಡುಗಿ, ಮುಖಭಾವದಲ್ಲಿ ಒಬ್ಬರನ್ನು ಅಳೆಯುವಷ್ಟು ಬುದ್ಧಿವಂತೆ ಇರುವವಳು. ಅವನ ಮಾತಿನ ಅರ್ಥ ಅರಿವಾದರೂ ಅತ್ತಿಗೆಗೋಸ್ಕರ ಸುಮ್ಮನಾದಳು. ಇದನ್ನು ಅವರೇನಾದರೂ ಕೇಳಿದರೆ ಘಾಸಿಗೊಳ್ಳುತ್ತದೆ ಎಂದು ವಿಷಯವನ್ನು ತನ್ನಲ್ಲೇ ಇಟ್ಟುಕೊಳ್ಳಲು ನಿರ್ಧರಿಸಿದಳು. ಹೊರಗಡೆ ನನಗೆ ಕೆಲಸ ಇದೆ ಎನ್ನುತ್ತಾ ಹೊರಟು ಬಿಟ್ಟ. ಆದರೆ ಅವನಿಂದ ಧ್ವನಿ ಮತ್ತು ದೃಶ್ ಬದುಕಲ್ಲಿ ಜೋರಾದ ಬಿರುಗಾಳಿ ಬೀಸುವುದರಲ್ಲಿ ಇತ್ತು. ತನಗೆ ಬೇಕಾದ ಸರ್ಟಿಫಿಕೇಟ್ ಎತ್ತಿಕೊಂಡು ತನ್ನ ಇಂದಿನ ದಿನಚರಿಯ ನೆನಪುಗಳನ್ನು ಅಲ್ಲಿಗೆ ಮೊಟಕು ಮಾಡಿ ಹೊರಗೆ ಬಂದಳು. ಆದರೆ ತಾನು ಅಂದುಕೊಂಡಿದ್ದಕ್ಕಿಂತ ಸ್ವಾರ್ಥಿ ಆದಿತ್ಯ ಎಂದುಕೊಂಡಳು. ಆದರೆ ಮನಸ್ಸಲ್ಲಿ ಅದು ಇಂಚಿಂಚಾಗಿ ಕಾಡುತ್ತಿತ್ತು. ಅಕಾಡೆಮಿ ತಲುಪಿ ಅಷ್ಟು ಸರ್ಟಿಫಿಕೇಟ್ ಕೊಟ್ಟು ಬರುವಾಗ ಅಲ್ಲಿದ್ದ ಲೀಡರ್ ಬೋರ್ಡ್ ನೋಡಿ ತನ್ನ ಕಣ್ಣನ್ನು ತಾನೇ ನಂಬಲಾಗಲಿಲ್ಲ. ಅಲ್ಲಿನ ಹೆಸರು, ಅದರ ಅಗತ್ಯ ಬೇರೆ. ಅಷ್ಟರಲ್ಲಿ ಹೊರಗಿನಿಂದ ಕ್ಷಮಿಕ ಕಾಲ್ ಮಾಡಿದಳು. ಅವಸರದಿಂದ ಹೊರಟಳು. ಆದರೆ ಬುದ್ಧಿ ಚುರುಕಾಗಿತ್ತು. ಅವಳು ಕಂಡಿದ್ದಾದರೂ ಏನು, ಕದಂಬ ಕಂಪನಿ. ಮೌರ್ಯ ಆದಿತ್ಯನ ಕಂಪನಿ ಶೇರ್ಗಳ ಅಕೌಂಟ್ಸ್ ರೆಡಿಯಾಗಿದೆಯಾ? ಐ ನೀಡ್ ಥೇಮ್. ಬೇಗ. ನನ್ನ ಮೇಲೆ ನಂಬಿಕೆ ಇಟ್ಟು ಕಂಪನಿಯನ್ನು ತಾತ್ಕಾಲಿಕವಾಗಿ ನನ್ನ ಮೇಲೆ ಹೊರಿಸಿದ್ದಾರೆ ಅಂಕಲ್. ಆದಷ್ಟು ಪಾರದರ್ಶಕವಾಗಿ ಎಲ್ಲ ಕೆಲಸಗಳು ನಡೆಯಬೇಕು ಅಂದಾಗ ಇನ್ನು ಮುಂದೆ ನಿನಗೆ ಅದರ ಅಗತ್ಯ ಬೀಳುವುದಿಲ್ಲ ಮಿಸ್ಟರ್ ದೃಶ್ ಎನ್ನುತ್ತಾ ಕ್ಯಾಬಿನ್ ಡೋರ್ ಹತ್ತಿರ ನಿಂತಿದ್ದ ಸೌರವ್ ನೋಡಿ ತನ್ನ ಕುರ್ಚಿಯಿಂದ ಎದ್ದು ನಿಂತ ದೃಶ್. ಸೌರವ್, ಯಾವಾಗ ಬಂದೆ ಎನ್ನುತ್ತಾ ದಡದಡನೆ ಅವನ ಬಳಿ ಅಪ್ಪಿಕೊಳ್ಳಲು ಹೋದಾಗ ಕೈ ಮುಂದೆ ಮಾಡಿದ ಸೌರವ್. ಸಾಕು ನಿಲ್ಲಿಸು ದೃಶ್, ಇಷ್ಟೊಂದು ನಾಟಕದ ಅವಶ್ಯಕತೆ ಇಲ್ಲ. ಲುಕ್, ಇಲ್ಲಿ ಇರೋದು ನಾವು ಮೂವರು. ನಮ್ಮ ಕುಟುಂಬ ಆಗಲೇ ನಿಮ್ಮ ಕುಟುಂಬವಾಗಲಿ ಯಾರೂ ಇಲ್ಲ. ಮುಖ್ಯವಾಗಿ ನಿನ್ನ ಹೆಂಡತಿ ಇಲ್ಲಿಲ್ಲ ಕಣಯ್ಯ. ಅದ್ಯಾಕೆ ಇಷ್ಟೊಂದು ನಟನೆ ಎಂದಾಗ ಇವನು ತಟಸ್ಥವಾಗಿ ಬಿಟ್ಟ. ನಿಜಕ್ಕೂ ಸೌರವ್ ಕಡೆಯಿಂದ ಈ ರೀತಿ ನಡೆಗಳನ್ನು ಅವನು ಅಪೇಕ್ಷೆ ಮಾಡಿರಲಿಲ್ಲ. ಅವನ ಹೆಸರಿನ ಅಷ್ಟು ಶೇರ್ಸ್ ನೀನು ತೆಗೆದುಕೊಂಡಿದ್ದಕ್ಕೆ ಅವನು ಡಿಪ್ರೆಷನ್ಗೆ ಹೋಗಿದ್ದು ತಾನೆ. ನಂತರ ಹೇಗೋ ಸುಧಾರಿಸಿಕೊಂಡ. ಆಮೇಲೆ ಮದುವೆ ಆದ. ಅನಂತರ ನೀನು ಆ ಹುಡುಗಿಯನ್ನು ಪ್ರೀತಿಸುತ್ತಿದ್ದ ವಿಷಯವೇ ಅವನಿಗೆ ಅರಗಿಸಿಕೊಳ್ಳಲಾಗದೆ ಅವಳೊಂದಿಗೆ ಸರಿಯಾಗಿ ಸಂಸಾರ ಮಾಡಲಿಲ್ಲ ಅವನು. ಇನ್ನು ನಿನ್ನ ಅಟ್ಟಹಾಸ ನಿಲ್ಲಲಿಲ್ಲ. ಅವನ ಸಾವು ಲೋಕದ ಕಣ್ಣಿಗೆ ಅದೊಂದು ಅರಿಯದ ಅಪಘಾತವಾದರೂ ನನಗೆ ಬಲವಾಗಿ ನಂಬಿಕೆ ಉಂಟು ನೀನೇ ಆದಿತ್ಯನನ್ನು ಸಾಯಿಸಿದ್ದು ಅಂದಾಗ ದೃಶ್ ತಡೆಯಲಾಗದೆ ಸೌರವ್, ನೀನೊಂದು ಮಾತು ಹೀಗೆಲ್ಲ ಮಾತನಾಡಿದರೂ ನಾನು ಸುಮ್ಮನೆ ಇರುವುದಿಲ್ಲ. ಸತ್ಯ ಹೇಳಿದರೆ ಹೀಗೆ ಎಲ್ಲರೂ ಎದೆ ಉದ್ದಕ್ಕೂ ನಿಂತು ಹೆಗರಾಡುವುದು. ಆಯಿತು ಬಾ, ಈಗ ನಾನು ಹೇಳಿದಷ್ಟು ಮಾತಿಗೂ ನನ್ನ ಮನೆತನದವರು, ನಿನ್ನ ಕದಂಬ ಕುಟುಂಬದವರ ಎದುರು ಸಮಜಾಯಿಸಿ ನೀಡು, ಆಗ ಒಪ್ಪುವೆ ನಿನ್ನನ್ನು ಎಂದಾಗ ಭೂಮಿಗೆ ಇಳಿದು ಹೋದ ದೃಶ್. ಇಷ್ಟು ದಿನ ಆದಿತ್ಯ ಮಾಡಿದ ಒಂದೊಂದು ಹುಳುಕನ್ನು ತಪ್ಪಿಸುತ್ತಾ ಬಂದಿದ್ದವನಿಗೆ ಇಂದು ದೊಡ್ಡ ಕಾದಿತ್ತು. ಮನೆಯವರಿಗೆ ಹೇಗೆ ಹೇಳಿಯಾನು? ತನ್ನ ಬಳಿ ಸಾಕ್ಷಿಯಾದರೂ ಏನುಂಟು? ಒಂದು ನಿಮಿಷ ಸೌರವ್, ನನ್ನ ಮತ್ತೆ ಆದಿತ್ಯನ ಸ್ನೇಹ ನೋಡಿ ಕೂಡ ನೀನು ಹೀಗೆಲ್ಲ ಹೇಳುತ್ತಿದ್ದೀಯಾ? ಈ 1 ವರ್ಷದ ಆಸುಪಾಸಿನ ಮಾತುಗಳು ಬಿಡು. ಅದಕ್ಕೆ ಇಂದಿನ ವರ್ಷಗಳು ನಾನು, ಮೌರ್ಯ, ನೀನು, ಆದಿತ್ಯ ಎಲ್ಲರೂ ಎಷ್ಟು ಸಮಯ ಒಟ್ಟಿಗೆ ಕಳೆದಿಲ್ಲ. ನನ್ನನ್ನು ಇಷ್ಟೇನ ನೀನು ಅರ್ಥ ಮಾಡಿಕೊಂಡಿರುವುದು? ಸಾಕು ದೃಶ್, ಇನ್ನೇನು ಹೇಳಬೇಡ. ನಾನು ಅಂದುಕೊಂಡಂತೆ ನೀನು ಇಲ್ಲ ಅನ್ನುವುದು ನನಗೆ ಅನುಭವವಾಗಿ ವರ್ಷವೇ ಆಗಿದೆ. ನಿಜಕ್ಕೂ ನನ್ನ ತಮ್ಮ ಈ ಭೂಮಿ ಬಿಟ್ಟು ಹೋದ ದಿನ ನಾನೇನಾದರೂ ಇಲ್ಲಿ ಇದ್ದಿದ್ದರೆ ಅವತ್ತು ನಿನ್ನ ಕಥೆಯು ಕೊನೆಯಾಗುತ್ತಿತ್ತು ದೃಶ್. ಥೂ ನಿನ್ನ ಜನ್ಮಕ್ಕೆ. ಮೌರ್ಯ ಈ ಬಾರಿ ತಡೆಯಲಾಗದೆ ಸೌರವ್ ಎನ್ನುತ್ತಾ ಎದುರು ಬಂದ. ಸಾಕು ನಿಲ್ಲಿಸು. ಆಫ್ಟರ್ ಆಲ್ ನೀನು ಈ ಕಂಪನಿ ಎಂಪ್ಲಾಯಿ. ನಿನ್ನಿಂದ ಯಾವುದೇ ಅಡ್ವೈಸ್ ನನಗೆ ಬೇಕಿಲ್ಲ. ನಾನು ಮಾತನಾಡುತ್ತಿರುವುದು ಇವನ ಜೊತೆ. ನೀನು ಅಲ್ಲೇ ಇರು ಎಂದಾಗ ಕೂಡ ಮೌರ್ಯ ಅವನ ಮಾತಿಗೆ ತಲೆಕೆಡಿಸಿಕೊಳ್ಳದೆ ದೃಶ್ ಪರವಾಗಿ ಮಾತು ಮುಂದುವರೆಸಲು ನೋಡಿದ. ಮೌರ್ಯ, ಇದು ನನ್ನ ಮತ್ತೆ ಅವನ ವಿಷಯ. ನೀನು ಪ್ಲೀಸ್ ಮಾತಾಡಿ ಕೆಟ್ಟವನಾಗಬೇಡ. ಅರ್ಥ ಮಾಡಿಕೊ. ನಾನೇ ಅವನಿಗೆ ಎಲ್ಲ ವಿವರಿಸುತ್ತೇನೆ.
ಎಂದಾಗ ಅವನ ಸಂಯಮದ ಪರಿಗೆ ಮೌರ್ಯನಿಗೆ ಕೋಪ ಒತ್ತರಿಸಿ ಬಂದು ಕ್ಯಾಬಿನ್ ಡೋರ್ ತೆಗೆದು ಹೊರಟು ಹೋಗಿದ್ದ. ಆದರೆ ಅವನು ಇಲ್ಲಿ ಇದ್ದಿದ್ದರೆ ಇನ್ನೂ ಆಗುವ ಅವಘಡ ನಿಲ್ಲಿಸಬಹುದಾಗಿತ್ತು. ಸೌರವ್ ಒಂದು ಅರ್ಧ ಗಂಟೆ ಕುಳಿತು ಮಾತಾಡೋಣ. ಆದಿತ್ಯ ವಿಷಯ ಅಪ್ಪ ಅಮ್ಮ ಎಲ್ಲರಿಗೂ ಹೇಳುವುದಕ್ಕೆ ಆಗುವುದಿಲ್ಲ. ಕೊಂಚ ಸೂಕ್ಷ್ಮವಾಗಿದೆ. ಬಟ್ ನನ್ನ ಮಾತು ಕೇಳು, ನಿನಗೆ ಎಲ್ಲ ಅರ್ಥ ಮಾಡಿಸುತ್ತೇನೆ, ಬಾ ಕೂತ್ಕೋ ಎಂದಾಗ ಇನ್ನೂ ಸಿಡಿದೆದ್ದ ಸೌರವ್. ಇನ್ನೇನು ನಿನ್ನ ಜೊತೆ ಮಾತು ನನಗೆ. ಅವನನ್ನು ಪರಲೋಕಕ್ಕೆ ಕಳಿಸಿದೆ. ಈಗ ನಮ್ಮ ಕಂಪನಿ ನಿನ್ನ ಹಿಡಿತದಲ್ಲಿದೆ. ಅವಳನ್ನು ಮದುವೆಯಾಗಿ ಬೇಕಾದ ಸುಖ ಅನುಭವಿಸಿ ಅವಳನ್ನು ಇಟ್ಟುಕೊಂಡಿದ್ದೀಯ. ನಾಳೆ ಇನ್ನೊಬ್ಬ ನಿನ್ನಂಥವನು ನಿನ್ನನ್ನು ಕೊಲೆ ಮಾಡಿ ನಿನ್ನ ಹೆಂಡತಿಗೆ ಆಸೆ ಪಡುತ್ತಾನೆ ಆಗ ಎಂದಾಗ ಇಷ್ಟೊತ್ತು ತನ್ನ ಬಗ್ಗೆ ಮಾತನಾಡುವಾಗ ಸುಮ್ಮನಿದ್ದ ದೃಶ್ ಈ ಬಾರಿ ಎದುರು ನಿಂತವನ ಕಪಾಳ ಮೋಕ್ಷ ಮಾಡಿ ಆಗಿತ್ತು. ಕಣ್ಣಲ್ಲಿ ತುಂಬಿದ ನೀರು, ಕಿಡಿಕಿಡಿ ಕೆಂಡ ಉಗುಳುವ ನೋಟ. ಈಡಿಯಟ್, ನನ್ನ ಮೇಲೆ ಕೈ ಮಾಡುವಷ್ಟು ಧೈರ್ಯ ಬಂದಿತ ನಿನಗೆ ಎಂದಾಗ ದೃಶ್ ಅವನಿಗೆ ನನ್ನ ಬಗ್ಗೆ ಏನಾದರೂ ಮಾತಾಡು, ಆದರೆ ಧ್ವನಿ ಬಗ್ಗೆ ಒಂದು ಮಾತನಾಡಿದರೂ ಸರಿ ಇರುವುದಿಲ್ಲ ಎಂದ. ನೀನು ಒಬ್ಬ ಮನುಷ್ಯನಾಗಿ ಆದರೂ ಯೋಚಿಸಿ ಮಾತನಾಡಬೇಕಿತ್ತು ಸೌರವ್. ಛೀ, ಇನ್ನು ನಾನು ಸುಮ್ಮನಿದ್ದು ಅರ್ಥ ಇಲ್ಲ. ಕೇಳಿಸಿಕೊ, ಇದರಲ್ಲಿ ನನ್ನ ಯಾವುದೇ ತಪ್ಪಿಲ್ಲ. ಆದಿತ್ಯ ಏನು ಮಾಡಿದ ಎಂದರೆ ಎನ್ನುತ್ತಿರುವಾಗ ಮಾತಿಗೆ ಅಡ್ಡಬಾಯಿ ಹಾಕಿ ಇನ್ನೊಂದು ಮಾತು ಕೂಡ ಆಡಬೇಡ. ನನ್ನ ತಮ್ಮನ ಹೆಸರು ಎತ್ತಿ ಎಂದ ಸೌರವ್. ನಾನು ಬಂದಾಯಿತು ಅಲ್ಲವಾ? ನನ್ನ ಕಂಪನಿ ಜವಾಬ್ದಾರಿ ಎಲ್ಲ ನನ್ನ ಕೈಲಿರಬೇಕು. ನಿನ್ನ ಅಷ್ಟು ಅವ್ಯವಹಾರಗಳನ್ನು ಇದರಲ್ಲೇ ಬಯಲು ಮಾಡುತ್ತೇನೆ. ಅಷ್ಟೇ ಅಲ್ಲ, ನೀನು ಹೇಳುತ್ತಿದ್ದೀಯಲ್ಲ ಪವಿತ್ರ ಪ್ರೀತಿಯ ಪಾಠ, ಇದನ್ನು ಅವಳಿಗೆ ಹೋಗಿ ಹೇಳುವೆ. ಎಲ್ಲ ನಿನ್ನ ಹುಳುಕನ್ನು ಹೇಳಿಯೂ ಪ್ರೀತಿಯನ್ನು ಉಳಿಸಿಕೊಳ್ಳುವೆಯಾ? ಇಲ್ಲ ನಾನೇ ನನಗೆ ಗೊತ್ತಿರುವುದನ್ನು ಹೇಳಲ್ಲ ಎಂದಾಗ ಅವನ ಎದೆ ದಸಕ್ಕೆಂದಿತು. ಅವನು ಕನಸು ಮನಸ್ಸಲ್ಲೂ ಊಹೆ ಮಾಡಿರಲಿಲ್ಲ ಯಾವುದೋ ಮೂರನೇ ವ್ಯಕ್ತಿಯಿಂದ ಇಲ್ಲ ಸಲ್ಲದ ಅಪವಾದಗಳು ಧ್ವನಿಯನ್ನು ತಲುಪುತ್ತವೆ ಎಂದು. ಸ್ಟುಪಿಡ್, ಈ ಥರ ಎಲ್ಲ ಮಾಡುವ ಹಕ್ಕು ನಿನಗೆ ಇಲ್ಲ ಎಂದ ದೃಶ್. ಹಕ್ಕು ಅಲ್ಲಲ್ಲ, ಇನ್ನ ಮೇಲೆ ಸಾಗುವುದು ಬರೀ ಪ್ರತೀಕಾರದ ಹೆಜ್ಜೆ ಅಷ್ಟೆ. ಹೌದು ದೃಶ್, ನಿನ್ನ ಪ್ರಕಾರ ಪ್ರೀತಿ ಒಬ್ಬರ ಜೊತೆ ಆದರೂ ಮದುವೆಯಾಗಿ ಇನ್ಯಾರದ ಜೊತೆ ಕೂಡ ಜೀವಿಸಬಹುದು ಎಂದು ನಿನ್ನ ಹೆಂಡತಿಯೇ ಸಾಕ್ಷಿಯಲ್ಲವಾ? ಹಾಗೆ ನಾನು ಕ್ಷಮಿಕಾನ ಮದುವೆಯಾಗುವುದರಲ್ಲಿ ತಪ್ಪಿಲ್ಲ ಅಲ್ಲವಾ ಎಂದಾಗ ದೃಶ್ ಖುದ್ದು ಹೋಗಿದ್ದ. ಸೌರವ್, ನನಗೆ ಯಾವ ಭೂತ ಮೆಟ್ಟಿಕೊಂಡಿದೆ ನೋಡು, ನಿನಗೆ ಗೊತ್ತಿಲ್ಲ ಇರಬೇಕು. ಕ್ಷಮಿಕಾ ಮೌರ್ಯ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದಾರೆ ಕಣೋ. ನನ್ನ ತಂಗಿ ಆಸೆ ಪಟ್ಟಿರುವ ಹುಡುಗನ ಜೊತೆ ನಾನು ಮದುವೆ ಮಾಡಿಕೊಡುವುದು ಅದು ಹೇಗೆ? ನನಗೆ ಒಂದು ನಿನಗೆ ಒಂದು ನ್ಯಾಯ ಮಿಸ್ಟರ್. ಅದು ಅಲ್ಲದೆ ನಮ್ಮಿಬ್ಬರ ಕುಟುಂಬದ ನಡುವೆ ಇರುವ ನಂಟಿಗಿಂತ ಮೌರ್ಯ ಪ್ರೀತಿ ದೊಡ್ಡದಲ್ಲ ಬಿಡು. ಇಷ್ಟು ವರ್ಷ ಮದುವೆಯಾಗದಿದ್ದ ನಾನು ಒಂದೇ ಒಂದು ಮಾತು ಕ್ಷಮಿಕ ಮೇಲೆ ಮನಸ್ಸು ಇದೆ ಎಂದು ಹೇಳಿದರೆ ಸಾಕು, ನಿಮ್ಮ ಮನೆಯವರು ಒಪ್ಪುತ್ತಾರೆ ಸೌರವ್ ಎಂದಾಗ ದೃಶ್ ಕೋಪಕ್ಕೆ ಅಲ್ಲಿದ್ದ ವಾಸ್ ಪುಡಿ ಪುಡಿ ಆಗಿತ್ತು. ನಾಚಿಕೆ ಆಗೋದಿಲ್ಲ ನಿನಗೆ? ನಿನಗೆ ಕೋಪ ಇರೋದು ನನ್ನ ಮೇಲೆ, ಅದನ್ನು ಹೇಗೆ ಬೇಕಾದರೂ ತೀರಿಸಿಕೊ. ನನ್ನ ತಂಗಿ ಪ್ರೀತಿಸುತ್ತಿರುವುದು ಮೌರ್ಯನ, ಅವರ ಪಾಡಿಗೆ ಅವನನ್ನು ಬಿಟ್ಟು ಬಿಡು ಎಂದ. ನನ್ನ ತಮ್ಮನ ಹೆಂಡತಿಯನ್ನು ನೀನು ಪ್ರೀತಿಸುವುದು ತಪ್ಪಲ್ಲ ಅಂದರೆ ನಾನು ಹೀಗೆ ಒಂದು ಸಣ್ಣ ಆಟ ಆಡುವುದು ತಪ್ಪಲ್ಲ ಎನ್ನುತ್ತಾ ವ್ಯಂಗ್ಯ ಮಾಡಿದ. ಆದರೂ ಅವನ ಆವೇಶವನ್ನು ತಾಳ್ಮೆಯಿಂದಲೇ ಸ್ವೀಕರಿಸಿದ ದೃಶ್. ಬೇಡ, ನೀನು ಯಾವ ಶಿಕ್ಷೆ ಕೊಡದಿದ್ದರೂ ಅದು ನನ್ನ ಪಾಲಿಗೆ ಇರಲಿ. ಧ್ವನಿ ಕ್ಷಮಿಕ ಇವರ ಮೇಲೆ ಅದರ ಪ್ರಭಾವ ಬೇಡ ಎಂದಾಗ ಸೌರವ್ ಮುಖದ ಮೇಲೆ ವ್ಯಂಗ್ಯ ನಗು ಹಾದು ಹೋಗಿತ್ತು. ಅನಂತರ ನಡೆದ ವಿಷಯ ಹಾಗೂ ಮಾತುಕತೆ ದೃಶ್ ನನ್ನ ಜೀವಂತ ಶವವಾಗಿ ಮಾಡಿಸಿತು. ಆದರೆ ಎಲ್ಲವನ್ನು ಸಹಿಸಲು ಸತ್ಯಕ್ಕಿಂತ ಒಂದು ಗತದ ಕಾರಣವಿತ್ತು. ತನ್ನ ಕೈಯಾರೆ ತನ್ನ ಒಲವನ್ನು ದೂರ ಮಾಡಿಕೊಳ್ಳುವಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದ. ಸಂಬಂಧದ ಕೊಂಡಿ ಕಳಚಿ ಬೀಳುವುದರಲ್ಲಿ ಇತ್ತು. ಆದರೆ ಪರೀಕ್ಷೆಗಳು ಇರುವ ಇವರ ಬಾಳಲ್ಲಿ ಸಹ ನಂದಾದೀಪ ಬೆಳಗಲು ಒಂದೊಂದೇ ಘಟನೆಗಳು ದಾರಿ ಮಾಡಿಕೊಡುತ್ತಿದ್ದ ರೀತಿ ಇದು. ಅತ್ತಿಗೆ ಏನಾಯಿತು ಎನ್ನುತ್ತಾ ಶಾಪಿಂಗ್ ಮಾಲ್ನಲ್ಲಿ ಚಿಂತೆಯಲ್ಲಿ ಮುಳುಗಿ ಹೋಗಿದ್ದ ಧ್ವನಿಯನ್ನು ಕುರಿತು ಕ್ಷಮಿಕಾ ಪ್ರಶ್ನೆ ಮಾಡಿದರೆ ಏನೂ ಇಲ್ಲ ಎಂದು ಹೇಳಿದಳು. ಆದರೆ ಕ್ಷಮಿಕಾಳನ್ನು ಒಮ್ಮೆ ಕೇಳಿಬಿಡಲ ಎಂದುಕೊಂಡು ಆ ಫೋಟೋ ತೋರಿಸಿದಳು. ಏನಿದು ಕ್ಷಮಿಕಾ? ಇಂದು ಅವಳು ನೋಡಿದ ಲೀಡರ್ ಬೋರ್ಡಲ್ಲಿದ್ದ ಫೋಟೋ ತೋರಿಸಿದಳು. ವಿಂಗ್ ಕಮಾಂಡರ್ ದೃಶ್ ಕದಂಬ ಎಂದು ಬರೆಯಲಾಗಿತ್ತು. ಅಂದರೆ ಅವನು ಏರ್ಫೋರ್ಸ್ ಅಧಿಕಾರಿ. ಕ್ಷಮಿಕಾ ಮಾತಾಡು ಅಂದಾಗ ಅತ್ತಿಗೆ ಸಾರಿ ಎನ್ನುತ್ತಾ ತನ್ನ ಫೋನ್ನಲ್ಲಿದ್ದ ಒಂದು ಫೋಟೋ ತೋರಿಸಿದಳು. ಇಂಡಿಯಾದಲ್ಲಿನ ಪ್ರಸಿದ್ಧ ಯುದ್ಧ ವಿಮಾನ ತೇಜಸ್ ಮುಂದಿನ ಗೊತ್ತಾ? ಗತ್ತಿನಿಂದ ಯೂನಿಫಾರ್ಮ್ ತೊಟ್ಟು ನಿಂತಿದ್ದ ದೃಶ್. ಹೌದಾ ಅತ್ತಿಗೆ, ಅವನು ವಿಂಗ್ ಕಮಾಂಡರ್ ಕ್ಯಾಪ್ಟನ್ ದೃಶ್. 8 ಗೋಲ್ಡ್ ಮೆಡಲ್,
ಡಿಸಾಸ್ಟರ್ ಆ್ಯಂಡ್ ವಾರ್ ಟೀಮ್ ಹೆಡ್. ಇಷ್ಟು ಬಿಟ್ಟು ನಾನು ಇನ್ನೇನು ಹೇಳಲಿ ಎಂದಾಗ, ಸಾಕು ಇನ್ನು ಅವನು ಹೇಳುತ್ತಾನೆ ಬಿಡು ಎಂದಳು ಧ್ವನಿ. ಆದರೆ ಈಗ ಯಾಕೆ ಅವನು ಏರ್ಫೋರ್ಸ್ ಅಲ್ಲಿಲ್ಲ ಎಂದಾಗ, ಕೋರ್ಟ್ ಮಾರ್ಷಲ್ ಅವನನ್ನು ಸಸ್ಪೆಂಡ್ ಮಾಡಿದೆ ಎಂದಳು ಕ್ಷಮಿಕಾ. ಧ್ವನಿ ಹೆಚ್ಚು ಕೇಳಲು ಹೋಗಲಿಲ್ಲ. ತನ್ನವನ ಬಳಿಯೇ ಇದರ ಕುರಿತು ಕೇಳೋಣ ಎಂದುಕೊಂಡಿದ್ದಳು. ಅಷ್ಟರಲ್ಲಿ ಆಕಾಶ್ ಫೋನ್ ಮಾಡಿದ್ದ. ಅತ್ತಿಗೆ ಪರ್ಫೆಕ್ಟ್ ಲೊಕೇಶನ್ ಎನ್ನುತ್ತಾ ಅಡ್ರೆಸ್ ಹೇಳಿದ. ಇಂದು ಯಾವಾಗ ಸಂಜೆಯಾಗುತ್ತೆ ಅಂತ ಕಾಯುತ್ತಿದ್ದೇವೆ ಅತ್ತಿಗೆ ಅಂತ. ಧ್ವನಿ ಕೂಡ ಇಂದು ತನ್ನ ಮನದಲ್ಲಿದ್ದ ಅಷ್ಟು ಭಾವನೆಗಳ ಜೊತೆ ಅವನ ಒಲವ ಕಡಲಲ್ಲಿ ಈಜಲು ತಯಾರಿ ನಡೆಸುತ್ತಿದ್ದಳು. ಆದರೆ ವಿಧಿ. ಅತ್ತಿಗೆ, ಇವತ್ತು ನಿಮ್ಮ ಪ್ಲ್ಯಾನ್ ಸಕ್ಸಸ್ ಆಗಿ ಮತ್ತೆ ಊರಿಗೆ ಹೊರಡುವುದಕ್ಕೆ ಟೈಮ್ ಆಗುವುದಿಲ್ಲವಾ? ಅಷ್ಟಕ್ಕೂ ನಾಳೆ ಬೆಳಿಗ್ಗೆ ಫ್ಲೈಟ್ಗೆ ಹೋಗಬಹುದು ಅಲ್ಲವೇ? ಸುಮ್ಮನೆ ರಾತ್ರಿ ಫ್ಲೈಟ್ ಬೇಡ ಅನಿಸುತ್ತದೆ ಎಂದ ಆಕಾಶ್. ನನಗೆ 100ಕ್ಕೆ 100ರಷ್ಟು ಕಾನ್ಫಿಡೆಂಟ್ ಇದೆ. ಇವತ್ತು ನಾನು ನನ್ನ ಪ್ರೀತಿಯನ್ನು ಗೆದ್ದುಕೊಂಡೇ ಊರಿಗೆ ಹೋಗುತ್ತೇನೆ. ಪ್ರತಿ ವರ್ಷ ಇದೇ ಸಮಯದಲ್ಲಿ ದೀಪೋತ್ಸವ ನಡೆಯುತ್ತೆ ಆಕಾಶ್. ಅದು ನಡೆಯುವುದು ಬರೀ 3 ದಿನ. ಎಲ್ಲರೂ ಗುಡ್ಡದಲ್ಲಿ ದೀಪ ಬೆಳಗಿದರೆ ನಾನು ಮಾತ್ರ ಅದರ ಚೌಕಟ್ಟು ಮುರಿದು ನನ್ನ ಒಲವ ಸಾರಥಿ ಮಂಟಪದ ಬಳಿ ರಾತ್ರಿ ದೀಪ ಬೆಳಗಿಸುತ್ತೇನೆ. ಅಪ್ಪ ಅಮ್ಮ ಎಲ್ಲ ಇದ್ದಾಗ ಇಡೀ ರಾತ್ರಿ ಅಲ್ಲೇ ಕಳೆದು ಬರುವ ವಾಡಿಕೆ. ಆದರೆ ಈ ವರ್ಷ ನನಗೆ ಎಲ್ಲವೂ ಆಗಿರುವ ನನ್ನ ದೃಶ್ ಜೊತೆ ಈ 3 ದಿನದ ದೀಪೋತ್ಸವ ಮಾಡುವ ಆಸೆ. ಇದೆಲ್ಲ ಅವನಿಗೆ ಗೊತ್ತಿಲ್ಲ ಎಂದಾಗ ಎಲ್ಲರೂ ಓ ಎನ್ನುತ್ತಾ ಉದ್ಗಾರ ಎತ್ತಿದರು. ಅತ್ತಿಗೆ, ಹಾಗಾದರೆ ಇವತ್ತು ಮೊದಲ ದಿನದ ದೀಪೋತ್ಸವನ? ಕ್ಷಮಿಕಾ ಕೇಳೇ ಬಿಟ್ಟಳು. ಇರಬೇಕು. ಪ್ರತಿ ವರ್ಷ ಇದೇ ದಿನ ನಡೆಯುತ್ತಿತ್ತು. ಕೆಲವೊಮ್ಮೆ 1-2 ದಿನ ತಡವಾದರೂ ಇಷ್ಟರಲ್ಲಿ ಮುಗಿದು ಹೋಗಿರುವುದಿಲ್ಲ. ಅಲ್ಲಿ ಮತ್ತೊಂದು ಸರ್ಪ್ರೈಸ್ ನಿನ್ನ ಅಣ್ಣನಿಗೆ ಕಾದಿರುತ್ತದೆ ಎಂದಾಗ, ಹೌ ರೊಮ್ಯಾಂಟಿಕ್ ಅತ್ತಿಗೆ. ನಿಮ್ಮ ಮಲೆನಾಡು ನಿಮ್ಮ ಎಲ್ಲ ಸೂಪರ್ ಎಂದಳು. ಹೀಗೆ ಒಬ್ಬರು ಅಂದಿನ ಸಂಜೆ ತಯಾರಿ ಅವಳಿಗಾಗಿ ಮಾಡುತ್ತಿದ್ದರು. ಆದರೆ ಯಾಕೋ ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಭಯಕ್ಕೆ ಇರಬೇಕು. ಆದರೂ ಅವನ ಮನಸ್ಸಲ್ಲಿರುವ ಪ್ರೀತಿ ನನ್ನ ಭಯಕ್ಕೆ ಬಾಯಿಂದ ಹೊರಬರಬೇಕಾದರೆ ಪ್ರೀತಿ ಹೇಳಿಕೊಳ್ಳಲು ನನಗೆ ಹೇಗೆ ಭಯ ಎಂದುಕೊಂಡು ಸುಮ್ಮನಾದಳು. ಸೌರವ್ ಕೆಲಸ ಆಯಿತು ಎಂದುಕೊಳ್ಳುತ್ತಾ ಹೊರಗೆ ಬಂದಾಗ ಅದ್ವಿಕಾ ಮತ್ತು ಅವನು ಕಣ್ಣಲ್ಲೇ ಮಾತನಾಡಿಕೊಂಡು ಆಗಿತ್ತು. ಇದು ಗಮನಕ್ಕೆ ಬಂದಿದ್ದು ಮತ್ತೊಂದು ಜೋಡಿ ಕಣ್ಣಿಗೆ. ಆದರೆ ಅದನ್ನು ಅಷ್ಟಾಗಿ ದೊಡ್ಡದು ಮಾಡಲು ಹೋಗಲಿಲ್ಲ. ಮೌರ್ಯ ಅವನು ಹೋದ ಹಿಂದೆಯೇ ಒಳಗೆ ಬಂದಿದ್ದ. ದೃಶ್ ಏನಾಯಿತು ಎಂದಾಗ ಗೆಳೆಯನನ್ನು ನೋಡಿ ಏನೂ ಇಲ್ಲ. ಅವನಿಗೂ ಕೋಪ ಇತ್ತು ಅಲ್ಲವಾ? ಅದನ್ನು ಹೇಳಿದ. ಸಮಾಧಾನ ಮಾಡಿದೆ, ಸರಿ ಹೋದ ಎನ್ನುತ್ತಾ ಸುಳ್ಳಾಡಿದ. ಇಂದಿನ ದೃಶ್ ತ್ಯಾಗಕ್ಕೂ ಮೌರ್ಯ ಕೂಡ ಪಾಲುದಾರ ಎಂದು ಆ ಕ್ಷಣ ಮೌರ್ಯನಿಗೆ ತಿಳಿದಿರಲಿಲ್ಲ. ಆದರೂ ಕಂಗಳಲ್ಲಿ ಅದೇ ಬೇಸರ ಕಣ್ತುಂಬಿಕೊಂಡಿದ್ದಂತೆ ಭಾಸವಾಯಿತು ಮೌರ್ಯನಿಗೆ. ಅವನನ್ನು ನೋಡಿ, ಗೆಳೆಯ ಅಳುತ್ತಿದ್ದೆಯಾ ಎಂದಾಗ, ಏನಿಲ್ಲ ಮೌರ್ಯ ಎಂದಾಗ ದೃಶ್ ಫೋನ್ ರಿಂಗಣಿಸಿತು. ಹಲೋ ಎಂದಾಗ ಹತ್ತ ಕಡೆ ಹಲೋ ಹಲೋ ಎನ್ನುತ್ತಾ ಮೂವರು ಮಾತಾಡಿದ್ದು ಕೇಳಿತು. ಮೌರ್ಯನಿಗೆ ಫೋನ್ ಕೊಡು ಎನ್ನುತ್ತಾ ಮೂವರು ಕಿರ್ಚಾಡುತ್ತಿದ್ದಿದ್ದು ನೋಡಿ ಇವನು ಅವನನ್ನು ಕರೆದು ಫೋನ್ ಕೊಟ್ಟ. ಸ್ಪೀಕರ್ ಆನ್ ಮಾಡು ಮೌರ್ಯ ಎಂದಳು. ಅವನ ಕೈಗೆ ಫೋನ್ ಹಸ್ತಾಂತರ ಮಾಡಿದಾಗ ಕ್ಷಮಿಕಾ ಹೇಳಿದಳು, ಅಣ್ಣ ಎಲ್ಲಿದ್ದರು ಹೇಗಿದ್ದರು? ಇವತ್ತು ನೀನು ಹೇಳಿದ ಜಾಗಕ್ಕೆ ಹೋಗಲೇಬೇಕು. ನಿನಗೆ ಅಂತ ಒಂದು ದೊಡ್ಡ ಸರ್ಪ್ರೈಸ್ ಕಾದಿದೆ. ನೀನು ನಂಬೋದಿಲ್ಲ. ಜೀವನದಲ್ಲಿ ನಿನಗೆ ಇದಕ್ಕಿಂತ ಬೆಸ್ಟ್ ಗಿಫ್ಟ್ ಇನ್ಯಾವತ್ತೂ ಸಿಕ್ಕಿರಕ್ಕಿಲ್ಲ. ಶಾರ್ಪ್ 7 ಗಂಟೆಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ರೆಸಾರ್ಟ್ ಹೋಗು ಎಂದಳು. ಮೌರ್ಯ ಸ್ಪೀಕರ್ ಹಾಕಿಸಿದ್ದು ಇಷ್ಟಕ್ಕೆ. ನೀವಿಬ್ಬರು ಮರೆತು ಹೋಗಬಾರದು ಅಂತ ನಿನಗೂ ಕೇಳಿದೆ ತಾನೆ? ಅವನು ಬಿಸ್ನೆಸ್ ಮೀಟಿಂಗ್ ಅಂತ ಬಿಟ್ಟು ಅಲ್ಲಿರುವಂತೆ ನೋಡಿಕೊ ಎನ್ನುತ್ತಾ ಕ್ಷಮಿಕಾ ಡೈರೆಕ್ಟಾಗಿ ಅವನಿಗೆ ವಾರ್ನಿಂಗ್ ಕೊಟ್ಟಿದ್ದಳು. ಸಮಯ ಓಡುತ್ತಿತ್ತು. ಗೆಳೆಯನ ಸಹಾಯದಿಂದ ಒಲ್ಲದ ಮನಸ್ಸಿನಿಂದ ಇದು ಯಾವ ಸರ್ಪ್ರೈಸ್ ಎಂದುಕೊಂಡು ತಯಾರಾಗಿ ಹೊರಟಿದ್ದ. ಮೌರ್ಯ ಅವನನ್ನು ಡ್ರಾಪ್ ಮಾಡಲು ಬಂದಿದ್ದ. ಇದೇನಿದು? ಇವತ್ತು ಮಳೆ ಬರುವ ಸೂಚನೆ ಇದೆ. ಬೆಳಗ್ಗೆ ಬಂದಾಗ ನೀನು ರಾತ್ರಿ ಧ್ವನಿ ಜೊತೆ ಮಲೆನಾಡಿಗೆ ಹೋಗ್ತೀನಿ ಅಂದಿದ್ದೆ ಅಲ್ಲವಾ ಎಂದಾಗ ಟೆನ್ಷನ್ನಲ್ಲಿ ಮರೆತು ಹೋಗಿದ್ದ ವಿಷಯ ನೆನಪಾಯಿತು. ಈಗ ಹೋಗುವ ಯಾವುದೇ ಅವಕಾಶ ಇಲ್ಲ ಬಿಡು ಎಂದುಕೊಂಡ ಮನಸ್ಸಲ್ಲೇ. ಕ್ಷಮಿಕಾ ಹೇಳಿದ ಕಡೆ ಡ್ರಾಪ್ ಮಾಡಿದ ದೃಶ್ನನ್ನು ಇವನು ಒಳಗೆ ಹೋದ ಕತ್ತಲೆ ಜಾಗದಲ್ಲಿ ಏನು ಸರ್ಪ್ರೈಸ್ ಎಂದುಕೊಂಡ. ಹಿಂದೆಯೇ ಕ್ಷಮಿಕಾ, ಆಕಾಶ್ ಎಲ್ಲರೂ ಬಂದು ಮೌರ್ಯನನ್ನು ಸೇರಿಕೊಂಡು ಸದ್ದು ಮಾಡದಂತೆ ಹಿಂದುಗಡೆಯಿಂದ ಹಿಂಬಾಲಿಸಿ ಹೋದರು ದೃಶ್ನನ್ನು. ದೃಶ್ ಇದೇನಿದು ಎನ್ನುವ ಗೊಂದಲದಲ್ಲಿ ಒಂದೊಂದೇ ಹೆಜ್ಜೆ ಇಡುತ್ತಿದ್ದಾರೆ. ಅಷ್ಟು ಕತ್ತಲೆಯಲ್ಲೂ ತಂತಾನೆ ಒಂದೊಂದು ಸಾಲು ಬೆಳಕಿನ ದೀಪಗಳು ಹತ್ತಿಕೊಳ್ಳುತ್ತಿದ್ದವು. ಈ ಪರಿ ಅರೇಂಜ್ಮೆಂಟ್ ಏನಿದರ ಮರ್ಮ ಎಂದುಕೊಂಡ. ತುಸು ದೂರ ಬಂದಾಗ ಒಂದು ದೊಡ್ಡ ವೃತ್ತಾಕಾರದ ಜಾಗದ ನಡುವೆ ಹೃದಯದ ಆಕಾರದೊಳಗೆ ಗುಲಾಬಿ ದಳಗಳು ತುಂಬಿದ್ದವು. ತಾನೇನಾದರೂ ಬೇರೆ ಜಾಗಕ್ಕೆ ಬಂದನ ಎನ್ನುತ್ತಾ ಸುತ್ತಲೂ ನೋಡುತ್ತಿದ್ದ. ಅಷ್ಟರಲ್ಲಿ ಮತ್ತೊಂದು ಕಡೆಯಿಂದ ದೀಪಗಳು ಹತ್ತುಕೊಳ್ಳವು ಶುರುವಾದವು. ಆದರೆ ಮಂದ ಬೆಳಕಿನಲ್ಲಿ ಅಲ್ಲೊಂದು ಆಕೃತಿ ಇರುವುದು ಕಾಣಿಸಿತು. ಹೊರತು ಯಾರೆಂದು ಗೊತ್ತಾಗಲಿಲ್ಲ. ಆದರೆ ಅವನ ಹೃದಯ ಆಗಲೇ ಬಡಿದುಕೊಳ್ಳಲು ಶುರು ಹಚ್ಚಿತು.
ಧ್ವನಿ ಒಂದು ಗುಲಾಬಿ ಬೊಕ್ಕೆ ಹಿಡಿದು ಬಂದಾಗ ಆಶ್ಚರ್ಯದಿಂದ ನೋಡುತ್ತಿದ್ದ. ಗಾಢ ಕೆಂಪು ಬಣ್ಣದ ಸೀರೆಗೆ ಕಪ್ಪು ರವಿಕೆ, ಮೊನ್ನೆ ತಾನೇ ಅವಳಿಗಾಗಿ ಕೊಟ್ಟಿದ್ದ ವಜ್ರದ ಓಲೆಗಳು ಕಿವಿಯಲ್ಲಿ, ಕಣ್ಣಲ್ಲಿ ರಾಶಿ ಕನಸು. ಮುದ್ದಾಗಿ ಕಾಣುತ್ತಿದ್ದ ಹುಡುಗಿಗೆ ಅವನು ಬೇರೆ ಉಡುಗೊರೆ ಕೊಡಲಿದ್ದ. ಅನಂತರ ನಡೆದಿದ್ದು ಊಹೆಗೂ ನಿಲುಕದ್ದು. ಇತ್ತ ಮೌರ್ಯ ಕದ್ದು ಅವರ ಪ್ರಪೋಸಲ್ ಕಣ್ತುಂಬಿಕೊಳ್ಳಲು ಹೋಗುತ್ತಿದ್ದವರನ್ನು ತಡೆದು 1 ಗಂಟೆಯ ತರುವಾಯ ಹೋಗೋಣ, ಈಗ ಬೇಡ, ಅವರ ಪ್ರೈವಸಿ ಮುಖ್ಯ. ಎಲ್ಲರೂ ಸರಿ ಎಂದು ಹೊರಗಡೆ ಕಾಯುತ್ತಿದ್ದರು. ಅನಂತರ ಗಂಟೆಯ ಸರಿದು ಹೋಗಿತ್ತು. ಇವರು ಒಳಗೆ ಹೋದಾಗ ಕಂಡಿದ್ದು ಅತಂತ್ರ. ಆ 1 ಗಂಟೆ ಇಬ್ಬರ ಪಾಲಿಗೂ ಯುಗವಾಗಿತ್ತು. ದೃಶ್, ಇದು ನಿಜಕ್ಕೂ ನೀನೇನಾ? ನನ್ನ ಪ್ರೀತಿ ಅಷ್ಟೊಂದು ಕೀಳಾಗಿ ಹೋಯಿತ ನಿನಗೆ? ಇದು ನೀನಲ್ಲ ದೃಶ್, ಏನಾಯ್ತು ಹೇಳು ಎನ್ನುತ್ತಾ ಅವನ ಕಾಲರ್ ಹಿಡಿದು ಜಗ್ಗುತ್ತಿದ್ದಾಳೆ ಧ್ವನಿ ಒಂದೆಡೆ. ಆದರೆ ಅವನು ಕಗ್ಗಲು. ನಿನಗೆ ಎಷ್ಟು ಸರಿ ಹೇಳಬೇಕು? 1 ಬಾರಿ ಹೇಳಿದರೆ ಅರ್ಥ ಆಗೋದಿಲ್ಲ. ಎಲ್ಲಾದರೂ ನನ್ನ ಕಣ್ಣಿಗೆ ಕಾಣದಾಗಿದೆ, ದೂರ ಹೊರಟು ಬಿಡು. ಗೆಟ್ ಲಾಸ್ಟ್ ಎನ್ನುತ್ತಾ ದೂರ ಸರಿದ. ಧ್ವನಿ ಅಲ್ಲೇ ಕುಸಿದು ಕುಳಿತಳು. ಅವನ ಮುಖದಲ್ಲಿ ಓದಲಾಗದ ಭಾವನೆಗಳು. ದೃಶ್, ಒಂದೇ ಒಂದು ಸಾರಿ ನನ್ನನ್ನು ಮೊದಲಿನ ಹಾಗೆ ಮಾತನಾಡಿಸಿಬಿಡು ಸಾಕು. ಪ್ರೀತಿ ಇನ್ಯಾವುದು ಬೇಡ. ನನ್ನ ಪಾಡಿಗೆ ನಾನು ನಿನ್ನ ಜೊತೆ ಹಾಗೆ ಇದ್ದು ಬಿಡುತ್ತೇನೆ ಎಂದಳು ಅವಳು. ಭೀತಿಯಿಂದ ಏನಾಯಿತು ಎನ್ನುತ್ತಾ 4 ಓಡೋಡಿ ಬಂದರು. ಅವನು ಮಾತ್ರ ಭಾವನೆಗಳೇ ಇಲ್ಲದವನಂತೆ ನಿಂತಿದ್ದ. ಆಕಾಶ್, ನಿಮ್ಮ ಅತ್ತಿಗೆ ಇವತ್ತು ಮಲೆನಾಡಿಗೆ ಹೋಗಬೇಕು ಅಂದುಕೊಂಡಿದ್ದಳು. ಅವಳನ್ನು ಫ್ಲೈಟ್ ಹತ್ತಿಸಿಬಿಡು ಎಂದ. ಅತ್ತಿಗೆ ಏನಾಯಿತು ಎಂದಾಗ ಅವಳು ಸ್ವರ ಎತ್ತಲಿಲ್ಲ. ಒಟ್ಟಿನಲ್ಲಿ ಹತ್ತಿರವಾಗಬೇಕಿದ್ದ ಮನಸ್ಸುಗಳು ದೂರ ದೂರ ಆಗುವಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದರು. ಧ್ವನಿ ಅವನ ಅಷ್ಟು ಮಾತುಗಳನ್ನು ಕೇಳಿ ಕಲ್ಲಾಗಿ ಹೋಗಿದ್ದಳು. ಅತ್ತಿಗೆ ಮನೆಗೆ ಬನ್ನಿ ಎಂದಾಗ ನಿನ್ನ ಅಣ್ಣ ಬಂದು ಮನಸ್ಸಲ್ಲಿ ಇರುವ ಪ್ರೀತಿ ಒಪ್ಪಿಕೊಳ್ಳುವ ತನಕ ನನಗೆ ಮತ್ತೆ ಕದಂಬ ಮನೆತನಕ್ಕೆ ಯಾವುದೇ ಸಂಬಂಧ ಇಲ್ಲ ಎನ್ನುತ್ತಾ ಕಣ್ಣೊರೆಸಿಕೊಂಡು ಎದ್ದು, ಆಕಾಶ್, ನನಗಂತೂ ನಿಮ್ಮಣ್ಣ ಹೇಳಿದಂತೆ ನನ್ನನ್ನು ಫ್ಲೈಟ್ ಹತ್ತಿಸು ಎಂದಾಗ ಆಗೋದಿಲ್ಲ, ನೀವು ಕಾರಣ ಹೇಳಬೇಕು ಎಂದರು. ನಿಮ್ಮಣ್ಣ ಇದ್ದಾರೆ ತಾನೆ, ಅವರನ್ನು ಕೇಳಿಕೊಳ್ಳಿ, ನನ್ನನ್ನು ಏನು ಕೇಳಬೇಡಿ ಎನ್ನುತ್ತಾ ಕಾರಲ್ಲಿ ಹೋಗಿ ಕುಳಿತಳು. ಇವರು ಮಾತ್ರ ಯಾವುದೋ ಒಂದು ನಿರ್ಣಯಕ್ಕೆ ಬಂದು, ಅತ್ತಿಗೆ ನಿಮ್ಮ ಜೊತೆ ಅಣ್ಣ ಬರುತ್ತಿದ್ದಾನಾ ಎಂದು ಕೇಳಿದರು. ಇಲ್ಲ ಎಂದಳು. ಸರಿ, ರಾತ್ರಿಯಲ್ಲಿ ಬೇಡ ಅತ್ತಿಗೆ, ನಾಳೆ ಬೆಳಿಗ್ಗೆ ಫ್ಲೈಟ್ ಬುಕ್ ಮಾಡುತ್ತೇನೆ ಎಂದ ಆಕಾಶ್. ಸಂತೋಷ್ ಇದ್ದಾನೆ, ಅವನು ಪಿಕ್ ಮಾಡುತ್ತಾನೆ. ಅವನಿಗೆ ನಾವು ಅಲ್ಲ, ನಾನು ಬರುವುದು ಗೊತ್ತು. ನನಗೆ ಮತ್ತೆ ಕದಂಬ ಮನೆ ಋಣ ಇದ್ದರೆ ಮತ್ತೆ ಬರುವೆ. ಅದು ನಿಮ್ಮಣ್ಣ ಇಂದಿನ ನಡೆಗೆ ಸ್ಪಷ್ಟನೆ ಕೊಟ್ಟಾಗಲೇ ನನ್ನ ಮನಸ್ಸು ಈಗಲೂ ದೃಶ್ ವಿಷಯದಲ್ಲಿ ಎಲ್ಲೋ ತಪ್ಪು ನಡೆದಿದೆ ಎಂದು ಬಲವಂತವಾಗಿ ನಂಬಿದೆ. ಆದರೆ ಇದನ್ನು ನಾನು ನಿರೀಕ್ಷಿಸಿರಲಿಲ್ಲ. ನಾನು ಹೊರಟೆ ಎನ್ನುತ್ತಾ ಆಕಾಶ್ ಹತ್ತಿರ ಹೇಳಿ ಏರ್ಪೋರ್ಟ್ ತಲುಪಿದಳು. ಕಡೆಗೆ ಅವನ ಕೈಗೆ ತನ್ನೊಲವಿನ ಒಳಗಿನಿಂದ ಒಂದು ಗಿಫ್ಟ್ ಬಾಕ್ಸ್ ತೆಗೆದು, ಇದನ್ನು ನಿನ್ನ ಅಣ್ಣನಿಗೆ ಕೊಟ್ಟು ಬಿಡು ಅಂದಳು. ಕೆಲವೊಂದು ಸಂದರ್ಭದಲ್ಲಿ ಸಿಹಿಯಾದ ಉಡುಗೊರೆ ಕೊಡಬೇಕು ಅಂತಿಲ್ಲ. ಇತ್ತ ಕಹಿಯಾದ ಉಡುಗೊರೆಯನ್ನು ನಿರ್ನಾಮ ಮಾಡಲು ಕೊಡಲು ನಿರ್ಧಾರ ಮಾಡಿದಳು. ಆದರೆ 2:30 ಗಂಟೆಗೆಲ್ಲ ಅವಳು ತನ್ನೂರಿನ ಏರ್ಪೋರ್ಟ್ ತಲುಪಿಯಾಗಿತ್ತು. ಮಧ್ಯರಾತ್ರಿ ಸಮಯ. ಸಂತೋಷ್ ಬಂದವನೇ, ಭಾವ ಬರಲಿಲ್ಲವ ಎಂದಾಗ ಇಲ್ಲ ಎನ್ನುತ್ತಾ ತಲೆ ಅಲ್ಲಾಡಿಸಿದಳು. ನೋವನ್ನು ಒಳಗೊಳಗೆ ನುಂಗಿಕೊಂಡು ಪಯಣ ಸಾಗುತ್ತಿರಬೇಕಾದರೆ ಗುಡ್ಡ ಅಡ್ಡ ಬಂದಿತು. ದೀಪ ಉರಿಯದಿದ್ದು ನೋಡಿ, ಇಂದು ದೀಪೋತ್ಸವ ಇಲ್ಲವಾ ಎಂದಾಗ, ಇಲ್ಲವೇ, ನಾಡಿದ್ದರಿಂದ ಪ್ರಾರಂಭ ಎಂದ ಸಂತೋಷ್. ತಾನು ಕಟ್ಟಿದ ಹುಚ್ಚು ಕನಸಿಗೆ ತನ್ನ ಒಳಗೊಳಗೆ ರೋಧಿಸುತ್ತಿದ್ದಳು. ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ದೃಶ್, ಒಂದು ಸಾರಿ ನಾನು ಅಷ್ಟು ಮಾತು ಕೇಳಬೇಕಿತ್ತು ನೀನು ಎಂದುಕೊಂಡಳು. ಜೋರು ಮಳೆ ಶುರುವಾಯಿತು. ಆದರೆ ಮಳೆಯಲ್ಲಿ ಒಲವ ಮುನ್ನುಡಿ ಬರೆಯಲು ಜೊತೆಯಲ್ಲಿ ಅವನಿರಲಿಲ್ಲ ಅಷ್ಟೆ. ಕಿಟಕಿ ಕಡೆ ತಿರುಗಿ ತಮ್ಮನಿಗೆ ಕಾಣದಂತೆ ಕಣ್ಣೀರು ಹರಿಯಲು ಬಿಟ್ಟಳು. ಎಷ್ಟು ಹೊತ್ತಾದರೂ ಅಲ್ಲೇ ತಟಸ್ಥವಾಗಿ ಕುಳಿತಿದ್ದ ಗೆಳೆಯನ ಹತ್ತಿರ ಮೌರ್ಯ ಬಂದಿದ್ದ. ಅಲ್ಲಿನ ಅಲಂಕಾರಕ್ಕೂ ಈಗ ಆವರಿಸಿರುವ ಸ್ಮಶಾನ ಮೌನಕ್ಕೂ ಸಂಬಂಧವೇ ಇರಲಿಲ್ಲ. ಇವನು ಮಾತ್ರ ಕಲ್ಲಾಗಿ ಬಿಟ್ಟಿದ್ದಾನೆ. ಭಾವನೆ ಯಾವುದು ಸಂತೆಯಲ್ಲಿ ಮಾರಿಕೊಂಡು ಬಂದವನಂತೆ. ಆದರೆ ಅಲ್ಲಿದ್ದ ಎಲ್ಲರೂ ಬಯಸಿದ್ದ ಸ್ಪಷ್ಟನೆ ಕೊಡಬಲ್ಲನ? ಖಂಡಿತ ಸಾಧ್ಯವಿಲ್ಲ.
ಎಷ್ಟು ಘಾಸಿಯಾಯಿತು. ಒಂದೊಂದು ಮಾತನಾಡಿದಾಗಲೂ ಧ್ವನಿ ಹತ್ತಿರ ಅವನಿಗೆ. ನಿನ್ನೆ ಇದೇ ಗಳಿಗೆಯಲ್ಲಿ ಈ ಮಾತನ್ನು ಹೇಳಿದ್ದರೆ ನನ್ನವಳನ್ನು ಒಲವ ತೇರಿನಲ್ಲಿ ಒತ್ತೊಯ್ಯುತ್ತಿದ್ದ. ಆದರೆ ಇಂದು ಜೊತೆಯಾಗಿ ಹೋಗೋಣ ಎಂದು ಹೇಳಿದ ಪಯಣವನ್ನೇ ಅವಳಿಗೆ ಒಂಟಿಯಾಗಿ ಸಾಗಿಸಲು ಬಿಟ್ಟು ಬಿಟ್ಟಿದ್ದಾನೆ. ಇಲ್ಲಿ ತಪ್ಪಾದರೂ ಯಾರದ್ದು? ಅತಿಯಾದ ಒಳ್ಳೆತನ ತೋರಿದ ದೃಷ್ಣದ್ದ? ಅಥವಾ ಇಷ್ಟು ದಿನದ ಮೊಂಡು ಬುದ್ಧಿಗೆ ತಿಲಾಂಜಲಿ ಇಟ್ಟು ತಾನೇ ಬಂದು ಉಸಿರ ಕೊನೆಯ ತನಕ ಜೊತೆಯಲ್ಲಿ ಇರುತ್ತೀಯ ಎಂದವಳದ್ದ? ಗೆಳೆಯ ಏನು ಮಾಡಿದೆ? ಹತ್ತಿಗೆ ಹೊರಟು ಬಿಟ್ಟರು. ಏನೋ ಹಿಡಿದಿತ್ತು ನಿನಗೆ. ಅವರೇ ಬಯಸಿ ಬಯಸಿ ನಿನ್ನ ಹತ್ತಿರ ಬಂದಾಗ ಇಷ್ಟು ನಿಷ್ಕಾರಣವಾಗಿ ದೂರ ಮಾಡಿಬಿಟ್ಟೆ. ಬಾಯಿ ಬಿಟ್ಟು ಬಗಳು ಎನ್ನುತ್ತಾ ಗಂಟಲು ಜೋರು ಮಾಡುತ್ತಿದ್ದ ಮೌರ್ಯ. ಇವನ ಮೇಲೆ ಕೋಪ ಮಾಡಿಕೊಂಡ ಕ್ಷಮಿಕ ಆಕಾಶ್ ಆಗಲೇ ಹೊರಟು ಹೋಗಿಯಾಗಿತ್ತು. ಜೊತೆಯಲ್ಲಿ ಪ್ರೀತಿಯ ಅತ್ತಿಗೆಯನ್ನು ಕಳಿಸಿಕೊಟ್ಟು ಬಂದು ಆಗಿತ್ತು. ಇವರು ಮಾತ್ರ ಕುಂತ ಜಾಗದಿಂದ ಒಂದಿಂಚು ಕದಲಿರಲಿಲ್ಲ. ಮೌರ್ಯ, ಮನೆಗೆ ಡ್ರಾಪ್ ಮಾಡು ಎಂದಾಗ, ಮನೆಗೆ ಹೋಗಲು ಇನ್ನೇನು ಉಳಿದಿದೆ, ಬಾ ಇಬ್ಬರು ಸ್ಮಶಾನಕ್ಕೆ ಹೋಗೋಣ. ನಿನಗೆ ಏನಾಯಿತು ಅಂತ ಬಾಯಿ ಬಿಟ್ಟು ಹೇಳು ಎಂದಾಗ ಅವನದ್ದು ಮುಂದುವರಿದ ಮೌನ. ಸರಿ ಎನ್ನುತ್ತಾ ಕರೆದುಕೊಂಡು ಹೋದ. ಭಾರವಾದ ಹೆಜ್ಜೆಗಳನ್ನು ಇಡುತ್ತಾ ಅಲ್ಲಿನ ಅಲಂಕಾರ ನೋಡಿ ಅವಳ ಮನಸ್ಸಿಗೆ ಎಷ್ಟೊಂದು ಚುಚ್ಚಿಬಿಟ್ಟೆ ಅಲ್ಲವಾನಿಸಿತು. ಮನೆ ತನಕ ಡ್ರಾಪ್ ಮಾಡಿ ಕೊನೆ ಬಾರಿ ಏನಾಯಿತು ಎಂದು ಕೇಳಿದ. ಈ ಜೀವನದಲ್ಲಿ ನನ್ನ ಪಾಲಿಗೆ ಯಾವುದನ್ನಾದರೂ ಸಿಗಬಾರದು ಎಂದು ವಿಧಿ ನಿಶ್ಚಯಿಸಿರುವಾಗ ನಾನೇನು ಮಾಡಲು ಸಾಧ್ಯ ಇಲ್ಲ ಗೆಳೆಯ. ಅವಳಿಗೆ ನನ್ನೊಂದಿಗೆ ಇದ್ದಷ್ಟು ದಿನ ಅಪಾರ ನೋವು. ಎಷ್ಟು ದಿನ ಅಳುತ್ತಾಳೆ ಮಾರಾಯ. ಇಂದು ನಾಳೆ ನಾಡಿದ್ದು 1 ತಿಂಗಳು, ಆಮೇಲೆ ಸರಿ ಹೋಗ್ತಾಳೆ. ಆದರೆ ಅವಳೇನಾದರೂ ಇಲ್ಲಿದ್ದರೆ ಜೀವನ ಪರ್ಯಂತ ನನ್ನನ್ನು ಶಪಿಸಿಕೊಂಡು ದ್ವೇಷ ಮಾಡುತ್ತಾ ಇರುತ್ತಾಳೆ. ಈಗ ನನ್ನ ತಲೆ ಮೇಲೆ ಕತ್ತಿ ತೂಗುತ್ತಿದೆ. ಆದರೆ ಅದಕ್ಕೆಲ್ಲ ಬಲಿಪಶು ಅವಳೇ ಆಗುವಳು ಇಲ್ಲಿದ್ದರೆ. ಅವಳು ಊರೇ ಇನ್ನೂ ಅವಳಿಗೆ ಸ್ವಂತ. ಅವಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಎನ್ನುತ್ತಾ ಒಳಗೆ ನಡೆದು ಬಿಟ್ಟ. ಮೌರ್ಯ ಬುದ್ಧಿವಂತ. ಅವ ಆಡಿದ ಒಂದೊಂದು ಮಾತನ್ನು ಗ್ರಹಿಸಿ ಇದರ ಹಿಂದೆ ಕೆಟ್ಟ ಕೈಗಳ ಕೈವಾಡ ಇದೆ ಎಂದುಕೊಂಡ. ಹೇಗಾದರೂ ಮಾಡಿ ಅದನ್ನು ಬಯಲಿಗೆಳೆಯುವೆ ಎಂದು ನಿರ್ಣಯ ಮಾಡಿದ. ಆದರೆ ಹೀಗೆ ಎಂದು ತಿಳಿದಿರಲಿಲ್ಲ. ಮನೆಯಿಂದ ಹೊರಟ ಸೊಸೆ ಮತ್ತೆ ಮನೆಗೆ ಬಾರದಿರುವುದನ್ನು ಕಂಡು ಎಲ್ಲ ಹಿರಿಯರು ನಡುಮನೆಯಲ್ಲಿ ಕಾಯುತ್ತಿದ್ದರು. ದೃಶ್ ಮಂಕು ಬಡಿದವನಂತೆ ಒಳಗೆ ಬರುತ್ತಿದ್ದ. ಅವನ ಅಮ್ಮ ಪರಿಮಳ, ದೃಶ್ ಎಲ್ಲಿ ನನ್ನ ಸೊಸೆ ಎಂದಾಗ ಹೇಳಲಿಕ್ಕೆ ಇನ್ನೇನಿತ್ತು. ಅವರಪ್ಪ, ಯಾಕೋ ಬಾಯಿ ಬಿದ್ದು ಹೋಗಿದ್ದೆಯಾ? ಹೇಳು, ಬೆಳಗ್ಗೆ ಇವರೆಲ್ಲ ಜೊತೆ ಬಂದವಳಂತೆ ಆ ಹುಡುಗಿ. ಸಂಜೆ ನಿನ್ನೊಂದಿಗೆ ಇದ್ದಳು ಎಂದು ಸಹ ಹೇಳಿದ್ದರು. ಮುಂದೆ ಒಂದು ಮಾತು ಸಹ ಆಡುತ್ತಿಲ್ಲ. ಆಕಾಶ್ ನೋಡಿದರೆ ನನ್ನ ಕೇಳಬೇಡಿ, ಅತ್ತಿಗೆ ಊರಿಗೆ ಹೋಗಿ ಆಯಿತು ಎನ್ನುತ್ತಿದ್ದಾನೆ. ಜೊತೆಯಲ್ಲಿ ನೀನು ಹೋಗಬೇಕಿತ್ತು ತಾನೆ. ಇಲ್ಲಿ ಏನು ನಡೆಯುತ್ತಿದೆ ಎನ್ನುತ್ತಾ ಹೆಚ್ಚುವರಿ ಕಿರುಚಿಬಿಟ್ಟಿದ್ದರು. ದೃಶ್ ಎಲ್ಲರನ್ನೂ ಒಂದು ಬಾರಿ ಸಮಾಧಾನವಾಗಿರುವಂತೆ ಹೇಳಿ, ಇನ್ನ ಮೇಲೆ ಇದನ್ನೇ ಅಭ್ಯಾಸ ಮಾಡಿಕೊಳ್ಳಿ. ಧ್ವನಿ ಪಾಲಿಗೆ ಕದಂಬ ಮನೆತನ ಇನ್ನಿಲ್ಲ. ನನ್ನ ಪಾಲಿಗೆ ಅವಳು ಸಹ ಯಾಕೆ, ಏನು, ಎತ್ತ, ಏನು ಕೇಳಬೇಡಿ. ಒಂದು ವೇಳೆ ನಿಮಗೆ ತಿಳಿದುಕೊಳ್ಳಬೇಕು ಅನಿಸಿದರೆ ನನ್ನ ಜೀವ ಇರುವುದಿಲ್ಲ. ಇಷ್ಟರ ಮೇಲೆ ಇನ್ನೇನು ಹೇಳಲು ಸಾಧ್ಯ ಇಲ್ಲ. ಕ್ಷಮಿಸಿ ಅಪ್ಪ ಅಮ್ಮ, ನಿಮಗೆ ಯೋಗ್ಯನಾದ ಮಗ ನಾನಲ್ಲ ಎನ್ನುತ್ತಾ ಹೊರಟು ಬಿಟ್ಟ. ಪರಿಮಳರವರು, ರೀ ಇದೇನಿದು, ಏನಾಯಿತು? ಬೆಳಗ್ಗೆ ಮಗು ಚೆನ್ನಾಗಿತ್ತು. ಇವನು ಸಹ ನನ್ನ ಬಳಿ ಬಂದು ಮಾತಾಡಿ ಹೋಗಿದ್ದ. ಎಲ್ಲೋ ತಪ್ಪು ನಡೆದಿದೆ. ನನಗೆ ನನ್ನ ಸೊಸೆ ಬೇಕು, ಜೊತೆಯಲ್ಲಿ ಮಗ ಕೂಡ ಎನ್ನುತ್ತಾ ಅಳುತ್ತಿದ್ದರೆ ಇವರು ತಾನೇ ಏನು ಮಾಡಿಯಾರು ವಿಚಾರಿಸೋಣ ಎನ್ನುತ್ತಾ ಎಲ್ಲರಿಗೂ ತಮ್ಮ ತಮ್ಮ ಕೋಣೆ ಸೇರಿಕೊಳ್ಳಲು ಆಜ್ಞೆ ಮಾಡಿದರು. ಭಾರವಾದ ಹೆಜ್ಜೆಗಳನ್ನು ಇಡುತ್ತಾ ರೂಮಿಗೆ ಬಂದಾಗ ಎದುರಲ್ಲಿ ನೇತು ಹಾಕಿದ್ದ ಅವರಿಬ್ಬರ ಫೋಟೋ ಅವನನ್ನು ನೋಡಿ ಅಣುಕಿಸಿದಂತೆ ಇತ್ತು. ಎಲ್ಲೆಲ್ಲೂ ಖಾಲಿ ಖಾಲಿ ಅನ್ನುವಂತೆ ಭಾಸವಾಯಿತು. ಸುತ್ತಲೂ ಕಣ್ಣು ಹಾಯಿಸಿದ. ಕೋಣೆಯ ಇಂಚಿಂಚಲು ಅವಳ ನಗು ಪ್ರತಿಧ್ವನಿಸುವಂತೆ ಭಾಸವಾಗಿ ಅಲ್ಲೇ ತಲೆ ಹಿಡಿದು ಕುಳಿತು ಬಿಟ್ಟ. ಧ್ವನಿ ಎನ್ನುತ್ತಾ ತನ್ನ ಹೆದೆಯ ಸವರುತ್ತಾ, ಸಾರಿ ಕಣೆ, ನಿನ್ನ ಪ್ರೀತಿಗೆ ನಾನು ಯೋಗ್ಯನಲ್ಲ. ಎಷ್ಟೆಲ್ಲ ನೋಯಿಸಿಬಿಟ್ಟೆ ನಿನ್ನ ಎಂದಾಗ ಮತ್ತೆ ದೃಶ್ ಎಂದು ಅವಳೇ ಕರೆದಂತೆ ಭಾಸವಾಗುತ್ತಿತ್ತು. ಒಡಲ ಬೇಗೆ ತಾಳಲಾರದೆ ಶವರ್ ಕೆಳಗಡೆ ನಿಂತು ಬಿಟ್ಟಿದ್ದ. ಗಂಟೆಗಳು ಹುರುಳಿದ್ದವು. ತಟಸ್ಥವಾಗಿಯೇ ಇದ್ದಾನೆ. ಆದರೆ ಧ್ವನಿ ಎಂಬ ಹೆಸರು ಮಾತ್ರ ಎಲ್ಲೆಲ್ಲೂ ಝೇಂಕಾರಿಸುತ್ತಿದೆ. ಇಷ್ಟೊಂದು ಹಚ್ಚಿಕೊಂಡು ಬಿಟ್ಟಿದ್ದನ ಅವಳನ್ನು ಎಂದುಕೊಂಡವನು ಬಳಿ ಉತ್ತರ ಇಲ್ಲ. ನನ್ನಿಂದ ಏನಾದರೂ ತಪ್ಪಾಯ್ತಾ ಹೇಳು ಎನ್ನುತ್ತಾ ಅವಳು ಕೇಳುತ್ತಿದ್ದ ಮುಗ್ಧ ಮಾತಿಗೆ ಹೇಗೆ ತಾನೇ ಉತ್ತರಿಸುವ ಹಾಗ. ಕ್ಷಮಿಕಾ ಮತ್ತು ಆಕಾಶ್ ಅಣ್ಣನ ಮೇಲೆ ಕೋಪ ಇದ್ದರೂ ಅವನು ಏನು ಮಾಡುತ್ತಿರುವನು ಎಂದು ಕೋಣೆಗೆ ಬಂದಾಗ ಅವನು ಇರಲಿಲ್ಲ. ನೋಡಿದರೆ ಬಚ್ಚಲಿನ ನೀರಿನ ಶಬ್ದ. ಬಾಗಿಲು ತೆರೆದಿದ್ದಾರೆ.
ಮೇಲೆ ಅವನ ಮೇಲೆ ತಣ್ಣೀರು ಅಭಿಷೇಕ. ಇಬ್ಬರು ಅವನ ನಡೆಗೆ ಭಯಪಟ್ಟು ಅಣ್ಣ ಎನ್ನುತ್ತಾ ಅವನನ್ನು ಹೊರಗೆ ಎಳೆದು ತಂದರು. ಹುಚ್ಚಾಟ ಬಿಡು, ಮೊದಲು ಏನಾಯ್ತು ಎಂದು ನೀನೇ ಅವಲೋಕಿಸು. ನಿನ್ನನ್ನು ಏನು ಕೇಳೋದಿಲ್ಲ. ನಾನು ಆದರೆ ನಿನ್ನ ಮನಸ್ಸಿಗೆ ನಿನ್ನ ಮನಸ್ಥಿತಿಯನ್ನು ಪ್ರಶ್ನಿಸಿಕೊಳ್ಳುವ ಹಕ್ಕಿದೆ. ಒಂದಷ್ಟು ಸಮಯ ಯೋಚಿಸು, ಆಮೇಲೆ ನಿನ್ನ ನಿರ್ಧಾರ ಏನು ಹೇಳು. ಕೊನೆಯಲ್ಲಿ ಇದೊಂದು ಬೇಡಿಕೆ ಅಂದುಕೋ, ಅತ್ತಿಗೆಯನ್ನು ದೂರ ಮಾಡಿಕೊಳ್ಳಬೇಡ ಅಣ್ಣ ಎನ್ನುತ್ತಾ ಇಂದು ಬೆಳಗಿನಿಂದ ಪ್ರೇಮ ನಿವೇದನೆ ತಯಾರಿಯಲ್ಲಿ ಅವಳು ತೊಡಗಿಕೊಂಡಿದ್ದಾಗ ಇದ್ದ ಉತ್ಸಾಹ ವಿವರಿಸಿ ಹೇಳಿದಳು. ನೀನು ಹೋಗು ಎನ್ನುತ್ತಾ ಅವಳನ್ನು ಕಳುಹಿಸಿದ. ಈ ಬಾರಿ ಸ್ವರ ಕಿತ್ತು ಹೋಗುವಂತೆ ಹತ್ತು ಬಿಟ್ಟ. ನಿನ್ನ ಹೆಸರು ಎತ್ತುವ ಯೋಗ್ಯತೆ ಇಲ್ಲದವನು ನಾನು, ಸಾರಿ ಎನ್ನುತ್ತಾ ಅವನು ಇಂದು ಮಾಡಿದ ಅತಂತ್ರವನ್ನು ನೆನಪಿಸಿತು ಇಂದಿನ ಘಟನೆ. ಸೌರವ್, ಎಲ್ಲರಿಗೂ ಸಮಯ ಬಂದೇ ಬರುತ್ತದೆ ಮಿಸ್ಟರ್ ದೃಶ್ ಕದಂಬ, ನನಗೂ ಸಹ. ಪ್ರತಿ ಬಾರಿ ಮದುವೆ ಬೇಡ ಎಂದು ಹೇಳುತ್ತಿದ್ದ ನಾನು ಒಂದೇ ಒಂದು ಮಾತು, ನಿನ್ನ ತಂಗಿ ಕ್ಷಮಿಕ ಮೇಲೆ ಮನಸ್ಸಿದೆ ಎನ್ನುತ್ತಾ ನಿನ್ನ ಮನೆಯವರ ಎದುರು ನಿಂತರೆ ಅಡ್ಡಿ ಇಲ್ಲದೆ ಅವಳನ್ನು ನನಗೆ ದಾರೆ ಎರೆದು ಕೊಡುತ್ತಾರೆ. ಹಾಗಂತ ಅವಳನ್ನು ಖುಷಿ ಖುಷಿಯಾಗಿ ನೋಡಿಕೊಳ್ಳುತ್ತೇನೆ ಅಂದುಕೊಳ್ಳಬೇಡ. ಮೌರ್ಯ ಮತ್ತು ಅವಳನ್ನು ದೂರ ಮಾಡಿದ ಮುಂದಿನ ನಿಲುವು, ಅವಳನ್ನು ಮಾನಸಿಕವಾಗಿ ಹಿಂಸಿಸಿ ಮೌರ್ಯ ಮತ್ತು ಅವಳ ಜೊತೆ ಇಲ್ಲ ಸಲ್ಲದ ಸಂಬಂಧ ಕಲ್ಪಿಸಿ ನಿನ್ನ ತಂಗಿ ಯಾವ ಪರಿಸ್ಥಿತಿಗೆ ತರಬೇಕು ಅನ್ನುವುದು ನನಗೆ ಚೆನ್ನಾಗಿ ಗೊತ್ತು ಎಂದಾಗ ಬಲವಾಗಿ ಅವನಿಗೆ ಹೊಡೆದ. ದೃಶ್, ಸೌರವ್ ಮೂಗಿನಿಂದ ರಕ್ತ ಸೋರಲು ಪ್ರಾರಂಭಿಸಿತು. ಹಾಗೆಲ್ಲ ಆಗುವುದಕ್ಕೆ ನಾನು ಮಾತ್ರ ಬಿಡೋದಿಲ್ಲ. ನನ್ನ ತಂಗಿ ಯಾವತ್ತಿದ್ದರೂ ಮೌರ್ಯ ಜೊತೆ ಸಪ್ತಪದಿ ತುಳಿಯುವುದು, ನಿನ್ನಂಥ ನೀಚನ ಜೊತೆ ಅಲ್ಲ ಎಂದ. ಅದು ಹೇಗೆ ನೀನು ನಿನ್ನ ಮಾತನ್ನು ಉಳಿಸಿಕೊಳ್ಳುತ್ತೀಯಾ? ನೀನು ತುಂಬ ದೊಡ್ಡ ವಿಷಯ ಮರೆತು ಹೋಗಿದ್ದೀಯಾ ಅಂದುಕೊಂಡಿದ್ದೇನೆ. ಇವತ್ತು ಕ್ಷಮಿಕ ಬದುಕಿರುವುದು ಯಾರ ದೆಸೆಯಿಂದ ಎಂದು ನೆನಪಿಸಿಕೊ ಎಂದಾಗ ಅವನ ಎದೆ ದಸಕ್ಕೆಂದಿತು. ಹೌದು, ಈ ನೆಪ ಇಟ್ಟುಕೊಂಡು ಅವನೇನಾದರೂ ಮನೆಯಲ್ಲಿ ಹೆಣ್ಣು ಕೇಳಿದರೆ ಎಂದುಕೊಂಡ. ಯಾಕೆ ದೃಶ್, ಮಾತು ಮರೆತು ಹೋಯಿತಾ? ನನ್ನ ತಂಗಿ ಪ್ರಿಯಾರಾಜ್ ನೆನಪಿಲ್ಲವೇ ಎಂದಾಗ ಹೌದು ಎನ್ನುವಂತೆ ತಲೆಯಲ್ಲಾಡಿಸಿದ. ಗುಡ್, ಎಲ್ಲ ನೆನಪಿದೆ ತಾನೆ? ಈಗ ನಿನಗೆ ಅಂದುಕೊಳ್ಳುತ್ತಿದ್ದೇನೆ. 2 ಆಯ್ಕೆ ಕೊಡುತ್ತೇನೆ ನಿನಗೆ. ಒಂದು, ನಾನು ಇನ್ನು ತಂಗಿ ಜೊತೆ ಮದುವೆಯಾಗುವುದು, ಅದರ ಪರಿಣಾಮಗಳ ಜೊತೆ ಅವಳು ಬಾಳುವುದು. 2ನೇದು, ಎಲ್ಲರಿಗೂ ಎಲ್ಲ ಸತ್ಯವನ್ನು ಹೋಗಿ ನಾನು ಹೇಳುವುದು. 2 ಆಯ್ಕೆ ಬೇಡ ಎನ್ನುವುದಾದರೆ ನಾನು ಹೇಳಿದಂತೆ ಮಾಡು. ನಿನ್ನ ಜೀವನದಲ್ಲಿದ್ದ ಶಾಶ್ವತವಾಗಿ ಧ್ವನಿಯನ್ನು ಹೊರಗೆ ಕಳುಹಿಸಿಬಿಡು ಎಂದಾಗ, ಇನ್ನೊಂದು ಆಯ್ಕೆ ಅಂತ ಇದ್ದರೆ ನನ್ನನ್ನು ಕೊಂದು ಬಿಡು ಸೌರವ್, ಇಂತಹ ಕೆಟ್ಟ ಆಯ್ಕೆ ಮಾತ್ರ ನನಗೆ ಕೊಡಬೇಡ ಎಂದ. ಅವನು ಗಹಗಹಿಸಿ ನಗುತ್ತಾ, ನಿನಗೂ ನಿನ್ನ ಆಟದ ರುಚಿ ತಿಳಿಯಬೇಕು ಅಲ್ಲವಾ? ನಾಳೆ ಸೂರ್ಯ ಹುಟ್ಟುವುದಕ್ಕೆ ಮುಂಚೆ ಅವಳೇನಾದರೂ ದುಬೈಯಲ್ಲಿ ಇದ್ದರೆ ಇಡೀ ಕದಂಬ ಕುಟುಂಬದ ಪಾಲಿಗೆ ಕರಾಳ ದಿನ ಕಾಯುತ್ತಿರುತ್ತದೆ ಎನ್ನುತ್ತಾ ಹೊರಟು ಬಿಟ್ಟ. ದೃಶ್ ಮಾತ್ರ ತಾತ್ಕಾಲಿಕವಾಗಿ ಅವನ ಮಾತನ್ನು ಅನುಸರಿಸಿ ಆದಷ್ಟು ಬೇಗ ಏನಾದರೂ ವ್ಯತ್ಯಾಸವಾಗುವ ಮುನ್ನ ಮೌರ್ಯ ಮತ್ತು ಕ್ಷಮಿಕ ಇಬ್ಬರನ್ನು ಸೇರಿಸಿ ತನ್ನ ಪ್ರೀತಿಯನ್ನು ಮತ್ತೆ ಸಂಪಾದಿಸಬೇಕು ಎಂದುಕೊಂಡಿದ್ದ. ಆದರೆ ಒಲವ ಕಾಣಿಕೆ ಬಯಸಿ ಹಿಂದೆ ಹುಡುಗಿ ಬರುತ್ತಾಳೆ ಎಂದು ತಿಳಿದಿರಲಿಲ್ಲ. ಆದರೆ ಕಾಣದ ಕೈಗಳು ಅಲ್ಲಿಗೂ ಹಿಂಬಾಲಿಸಿ ಬಂದಿದ್ದವು. ಈ ಬಾರಿ ಉದ್ದೇಶ ಇನ್ನೂ ಭೀಕರವಾಗಿತ್ತು. ಪ್ರೇಮ ನಿವೇದನೆ ಮಾಡುವ ಜಾಗದಲ್ಲಿ ಧ್ವನಿಗೆ ಯಾರಿಗೂ ತಿಳಿಯದಂತೆ ಗನ್ ಶಾಟ್ ಪಾಯಿಂಟ್ ಅಲ್ಲಿ ಇಡಲಾಗಿತ್ತು. ಅದು ಸೌರವ್ ಕೆಲಸ ಎಂದು ತಿಳಿಯಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಅದಕ್ಕೆ ಅವಳನ್ನು ಆ ಪರಿ ನಿರ್ಲಕ್ಷ್ಯ ಮಾಡಿದ್ದು. ಅವರನ್ನು ಹಿಂಬಾಲಿಸಿ ಬಂದ ಕಾರ್ನರ್ನಲ್ಲಿ ಇದ್ದಿದ್ದು ಸೌರವ್. ದೃಶ್ ಎನ್ನುತ್ತಾ ಎದುರು ಬಂದು ನಿಂತ ಅಪ್ಸರೆ ಕಣ್ಣಲ್ಲಿ ಕಳೆದು ಹೋಗಲು ತಲೆಯಲ್ಲಿ 108 ಯೋಚನೆ. ಅವಳ ನಗು ಇಂದೇಕೋ ಹೇಳಿತು, ಮನಸ್ಸಿನ ಮಾತನ್ನು ತನ್ನ ಎದುರು ಬಿಚ್ಚಿಡಲು ಬಂದಿದ್ದಾಳೆ ಹುಡುಗಿ ಎಂದು. ಆದರೆ ಅವನು ತಾನು ಏನು ಮಾಡಿಯಾನು? ಈಗ ಅವಳನ್ನು ನಿರಾಕರಿಸಲೇಬೇಕಿತ್ತು. ಇಲ್ಲವಾದರೆ ಪ್ರಾಣ ಸಹಿತ ಅವಳು ಅವನಿಗೆ ಸಿಗುತ್ತಿರಲಿಲ್ಲ. ದೃಶ್, ನಮ್ಮಿಬ್ಬರಲ್ಲೂ ಎಷ್ಟು ಸತ್ಯ ಸುಳ್ಳುಗಳ ಭೇದ ಇದೆಯೋ ಗೊತ್ತಿಲ್ಲ. ಅದಕ್ಕೂ ಮೊದಲು ನನ್ನನ್ನು ಮನಸ್ಸಿನ ಮಾತನ್ನು ಹೇಳಿಬಿಡುತ್ತೇನೆ ಎನ್ನುತ್ತಾ ಮಂಡಿಯೂರಿ ಕುಳಿತು, ಐ ಲವ್ ಯು ದೃಶ್. ಪ್ರೀತಿ ನಿನ್ನ ಮೇಲೆ ಯಾವಾಗಿಂದ, ಯಾಕೆ ಅಂತ 1000 ಕಾರಣಗಳು ನಾನು ಕೊಡಬಹುದು. ಆದರೆ ಈ 1000 ಕಾರಣದ ಹಿಂದೆಯೂ ನನ್ನ ಪ್ರತಿನಿಧಿಸುವಲ್ಲಿ ನಿನ್ನ ಹೆಸರು ಈಗ ಬೆರೆತು ಹೋಗಿದೆ. ಅವಳನ್ನು ಬಳಸುವಂತೆ ಹೋದ ಕೈ ಮೇಲೆ ಇದ್ದ ಶೂಟರ್ಗೆ ಇರು ಎನ್ನುವಂತೆ ಸನ್ನೆ ಮಾಡಿದ. ಗಟ್ಟಿ ಮನಸ್ಸು ಮಾಡಿ ಪ್ರಪಂಚದ ಅತೀ ದೊಡ್ಡ ನತದೃಷ್ಟ ನಾನೇ ಇರಬೇಕು ಎಂದುಕೊಂಡ. ಈಕೆಗೆ ಪರಿಸ್ಥಿತಿ ತನ್ನನ್ನು ಯಾವಾಗಲೂ ಕಾಡುತ್ತದೆ ಎಂದುಕೊಂಡವನಿಗೆ ಸಿಕ್ಕಿದ್ದು ನಿರುತ್ತರ. ದೃಶ್ ಅನ್ನುತ್ತಾ ಅವಳೇ ಅವನನ್ನು ಎಚ್ಚರಿಸಿದಳು. ಸ್ಟಾಪ್ ಇಟ್ ಎನ್ನುತ್ತಾ ಅವಳ ಕೈಯಲ್ಲಿದ್ದ ಬೊಕ್ಕೆ ಕಿತ್ತೆಸೆದು, ನನಗೆ ಈ ಪ್ರೀತಿ ಗೀತಿಯೆಲ್ಲ ಇಷ್ಟ ಇಲ್ಲ ಅಂತ ಮೊದಲೇ ಹೇಳಿದ್ದೆ ಅಲ್ಲವಾ? ಈಗ ಮತ್ತೆ ಇದರ ಕುರಿತು ಮಾತಾಡೋಕೆ ನಿನಗೆ ಏನು ಅನಿಸ್ತಾ ಇಲ್ವಾ? ಧ್ವನಿ, ನಾನು ನಿನಗೆ ಕೊಟ್ಟ ಸಲುಗೆ ಜಾಸ್ತಿ ಆಯಿತು. ಇದನ್ನು ಇಲ್ಲಿಗೆ ನಿಲ್ಲಿಸಿಬಿಡು.
ಬಂದು ಬೆನ್ನು ಹಾಕಿ ನಿಂತ. ಅವಳು ಮಾತ್ರ ಅವನು ನಿಜಕ್ಕೂ ಜೋಕ್ ಮಾಡುತ್ತಿದ್ದಾನೆ ಎಂದುಕೊಂಡು ಇಂದಿನಿಂದ ತಬ್ಬಿಕೊಂಡಳು. ನಾನು ಕಾಡಿಸಿದೆ ಅಂತ ನೀನು ಕಾಡಿಸುವುದು ಎಷ್ಟು ಸರಿ ಧೃಷ್? ಐ ಲವ್ ಯು. ಇನ್ನು ಜಾಸ್ತಿ ಆಟ ಕಾಡಿಸಬೇಡ. ನನ್ನ ಹೃದಯ ಆಮೇಲೆ ನನ್ನ ಮಾತು ಕೇಳುವುದಿಲ್ಲ ಎಂದಾಗ ಅವಳ ಕೈ ಕಿತ್ತೆಸೆದು ಮುಂದಕ್ಕೆ ಎಳೆದುಕೊಂಡ. ಧ್ವನಿ, ನಿನ್ನ ಮೇಲೆ ಆ ಥರ ಯಾವುದೇ ಭಾವನೆಗಳು ಇಲ್ಲ. ಒಂದು ವೇಳೆ ನಿನಗೆ ಇದ್ದರೂ ಅದಕ್ಕೆ ನಾನು ಕಟ್ಟು ಬಿದ್ದು ನಿನ್ನ ಜೊತೆ ಬಾಳಬೇಕು ಅಂತ ಏನೂ ಇಲ್ಲ. ಈಗಲೂ ಯಾಕೆ ಈ ಪ್ರೀತಿ ವಿಷಯ? ನಿನಗೆ ಸತ್ಯ ಗೊತ್ತಾಗಬೇಕು ತಾನೆ? ಅದಕ್ಕೇನು ಎಲ್ಲ ಮಾತುಗಳು ಎಂದಾಗ ಅವಳು ಅವನಿಂದ ದೂರ ಸರಿದು ನಿಂತು ಬಿಟ್ಟಳು. ಧೃಷ್, ನಿನಗೆ ಹಾಗೆ ಅನಿಸುತ್ತದಾ? ಎದೆ ಮುಟ್ಟಿಕೊಂಡು ಹೇಳು ಎಂದಾಗ ತಿರುಗಿ ಗಂಟಲುಬ್ಬಿ ಬಂದರೂ ನನ್ನಿಂದ ದೂರ ಇದ್ದು ಬಿಡು ಧ್ವನಿ, ಅದು ನಿನಗೆ ಒಳ್ಳೆಯದು ಎಂದ. ಹೌದಾ? ಹಾಗಾದರೆ ನಾನು ಹೇಳುವ ಮಾತನ್ನು ಕೇಳು ಧೃಷ್. ನನಗೆ ಇವತ್ತು ವಿಷಯ ಎನ್ನುತ್ತಾ ಅವಳು ತನಗೆ ಅವನಿಗೆ ತನ್ನ ಮೇಲಿರುವ ಒಲವನ್ನು ನಿರೂಪಿಸಲು ಬಾಯಿ ತೆಗೆಯಲು ಕೂಡ ಬಿಡಲಿಲ್ಲ. ಸಾಕು ಎಂದ. ಇನ್ನು ಒಂದು ಮಾತು ಆಡಬೇಡ. ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡು. ಹೀಗೆಲ್ಲ ಹೇಳಬೇಕಾದರೆ ಅಲ್ಲಿ ಅವಳು ಈ ಪ್ರೀತಿ ಇಲ್ಲದಿದ್ದರೂ ಬೇಡ, ಆದರೆ ಅವನ ನಿರ್ಲಕ್ಷ್ಯ ತನ್ನಿಂದ ಆಗದು ಸಹಿಸಲು ಎನ್ನುತ್ತಾ ಹೇಳಬೇಕಾದರೆ ಹೊರಗಡೆ ಕಾಯುತ್ತಿದ್ದವರು ಒಳಗೆ ಬಂದಿದ್ದರು. ಮರು ಮಾತಾಡದೆ ಅವಳನ್ನು ತವರಿಗೆ ಒಬ್ಬಳನ್ನು ಕಳುಹಿಸಲು ನಿರ್ಣಯ ಮಾಡಿ ಅದರಲ್ಲಿ ಯಶಸ್ವಿಯೂ ಆಗಿದ್ದು. ಆದರೆ ಈಗ ಅವನ ಬಳಿ ಉಳಿದಿದ್ದರು ಏನು? ಖಾಲಿ ಕೋಣೆ, ತನ್ನವಳ ನೆನಪುಗಳು, ತಾನೇ ಹೊತ್ತ ತಲೆಭಾರಗಳು. ಇದೇ ನೋವಲ್ಲಿ ಅಂದು ರಾತ್ರಿ ಹೇಳದೆ ಕೇಳದೆ ಕುಡಿದು ಬಿಟ್ಟ. ನಿದ್ರೆ ಅದು ಯಾವ ಸಮಯಕ್ಕೆ ಆವರಿಸಿತು ತಿಳಿಯಲಿಲ್ಲ. ಬೆಳಿಗ್ಗೆ ಕಣ್ಣು ಬಿಟ್ಟಾಗ ಎದುರಲ್ಲಿ ಕುಳಿತಿದ್ದ ಮೌರ್ಯ ಮತ್ತು ಕ್ಷಮಿಕಾ ಕಂಡರು. ಅಣ್ಣ, ಏನಾಯಿತು ಹೇಳು. ನೀನು ಅತ್ತಿಗೆನ ಪ್ರೀತಿಸುತ್ತಿದ್ದೆ ತಾನೆ? ಪ್ಲೀಸ್ ಕಣೋ, ಅವರಿಗೆ ಮಾತ್ರ ಮೋಸ ಮಾಡಬೇಡ. ಇನ್ನಷ್ಟು ನೋವು ತಿನ್ನಲು ಅವರ ಬಳಿ ಶಕ್ತಿ ಇಲ್ಲ. ನಾನು ನಿನ್ನ ತಂಗಿ. ನನಗೆ ಈ ಸ್ಥಿತಿ ಬಂದಿದ್ದರೆ ನೀನು ಸುಮ್ಮನೆ ಇರುತ್ತಿದ್ದ? ಈಗ ಅತ್ತಿಗೆಗೆ ಏನಾದರೂ ಹೇಳಿಕೊಳ್ಳಲು ತಾನೆ ಯಾರಿದ್ದಾರೆ ಹೇಳು ಎನ್ನುತ್ತಾ ಕಂಬನಿಗರೆದಳು. ನೋಡಿ, ನೀವ್ಯಾರು ನನ್ನ ಬಾಳಲ್ಲಿ ತಲೆ ಹಾಕುವ ಅವಶ್ಯಕತೆ ಇಲ್ಲ. ಇದರಿಂದ ನೀವೆಲ್ಲ ದೂರ ಇದ್ದರೆ ಸರಿ ಎಂದಾಗ ಮೌರ್ಯ ಮೊದಲ ಬಾರಿ ಗೆಳೆತನದ ಗೊಡುವು ಮೀರಿ ಒಂದು ಬಾರಿಸಿದ್ದ. ಯಾಕೋ ಈ ಪರಿ ಮೋಸ ಮಾಡಿಕೊಳ್ಳುತ್ತಿದ್ದೀಯಾ? ನನಗೆ ಗೊತ್ತು ಇದೆಲ್ಲ ನೀನು ಹೇಳಿರುವ ಮಾತಲ್ಲ ಅಂತ. ಆದರೆ ಮುಂದೆ ನೀನು ಪಶ್ಚಾತ್ತಾಪ ಪಟ್ಟಾಗ ಅತ್ತಿಗೆ ಸಿಗುತ್ತಾರೆ ಎಂದಾಗ ಮೊದಲ ಬಾರಿ ಧೃಷ್ ಮತ್ತಿನ್ನೇನು ಹೇಳಿದ. ಹೀಗೆ ಮಾಡದಿದ್ದರೆ ಕ್ಷಮಿ ಮತ್ತು ಧ್ವನಿ ಇಬ್ಬರನ್ನು ಕಳೆದುಕೊಳ್ಳಬೇಕಾಗಿತ್ತು. ಆದರೆ ಆ ಕ್ಷಣ ತಂಗಿ ಎದುರಲ್ಲಿ ಇದ್ದಿದ್ದು ನೆನಪಿಸಿಕೊಂಡು ಮತ್ತೆ ತನ್ನ ಮಾತನ್ನು ತಿರುಚಿಬಿಟ್ಟ. ನನ್ನ ಪಾಡಿಗೆ ನನ್ನನ್ನು ಇರಲು ಬಿಡಿ ಅಂದಾಗ ಮೌರ್ಯ, ಬಿಡ್ತೀನಿ, ಖಂಡಿತ ಬಿಡ್ತೀನಿ. ಇನ್ನು 24 ಗಂಟೆಗಳಲ್ಲಿ ನಿನಗೆ ಹಿಡಿದಿರುವ ಭೂತ ಬಿಡಿಸಿಲ್ಲ ಅಂದರೆ ನಾನು ಮೌರ್ಯನೇ ಅಲ್ಲ. ಕ್ಷಮಿಕಾ, ಎದ್ದು ಬಾ ಅನ್ನುತ್ತಾ ಅವಳ ಕೈ ಹಿಡಿದು ದರದರ ಎಳೆದುಕೊಂಡು ಹೋಗಿಬಿಟ್ಟ. ಕೆಳಗಡೆ ಪರಿಮಳ ಅವರು ತಮ್ಮ ಮಗನ ಸ್ಥಿತಿ ಕುರಿತು ವಿಚಾರಿಸಿದಾಗ, ಇಂದು ಸಂಜೆ ಒಳಗೆಲ್ಲ ಸರಿಯಾಗುವನು ಅಮ್ಮ, ನೀವು ಚಿಂತಿಸಬೇಡಿ ಎಂದ. ಆದರೆ ಕ್ಷಮಿಕಾನನ್ನು ಅದೇ ವೇಗದಲ್ಲಿ ಎಳೆದುಕೊಂಡು ಹೋದವ ಕಾರು ಹತ್ತಿಸಿದ. ಅದು ಕೊನೆಗೆ ನಿಂತಿದ್ದು ಕದಂಬ ಕಂಪನಿಯಲ್ಲಿ. ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದೆ? ನಿನಗೆ ಏನಾದರೂ ಹುಚ್ಚ ಎಂದಾಗ ನಿನ್ನೆ ಸಮಸ್ಯೆ ಶುರುವಾಗಿದ್ದು ಇಲ್ಲಿಂದಲೇ. ಸೌರವ್ ಬಂದ ವಿಷಯವನ್ನು ಹೇಳಿದ ಅವಳಿಗೆ. ಅವಳು ಸಹ ನಿನ್ನೆ ಅವರೆಲ್ಲ ಆದಿತ್ಯನ ಮನೆಗೆ ಹೋಗಿದ್ದು ಹಾಗೂ ಅವನು ಪರೋಕ್ಷವಾಗಿ ತಮ್ಮನ್ನು ನಿಂದಿಸಿದ್ದು ಹೇಳಿದ. ನಾನು ಗೆಸ್ ಮಾಡಿದ್ದಂತೆ ಆಗಿದೆ. ನನ್ನ ಮುಂದೆ ತುಂಬ ಹೆಗರಾಡುತ್ತಿದ್ದ ಇವನೇ ನನ್ನನ್ನು ಮಾತನಾಡಬೇಡ ಎಂದು ಕಟ್ಟು ಹಾಕಿದ. ಕೊನೆಗೆ ವಾಪಸ್ ಬಂದಾಗ ಅವನಿಗೆ ಸಮಾಧಾನ ಮಾಡಿ ಕಳಿಸಿದ್ದೇನೆ ಕಣೋ, ಏನು ಸಮಸ್ಯೆ ಇಲ್ಲ ಎಂದು ನನ್ನ ಬಾಯಿ ಮುಚ್ಚಿಸಿದ. ಆದರೆ ಅಲ್ಲಿ ಪುಡಿಯಾಗಿರೋ ವಾಸ್ ಮತ್ತೆ ಇವನ ಮುಖವೇ ಹೇಳಿತ್ತು ಸಮಸ್ಯೆ ಈಗ ಉದ್ಭವವಾಗಿದೆ ಎಂದು. ಆದರೆ ಅಲ್ಲಿ ಆಗಿದ್ದ ಮಾತುಕತೆ ಗೊತ್ತಿಲ್ಲ. CCTV ಫೋಟೋ ನೋಡಿದರೆ ಅವರಿಬ್ಬರ ನಡೆಯಾದರೂ ಊಹಿಸಬಹುದು ಎನ್ನುತ್ತಾ ಅಲ್ಲಿನ ಫೋಟೋ ನೋಡಿದ. ಅವನ ಊಹೆ ಸರಿಯಾಗಿತ್ತು. ಧೃಷ್ ಒಂದೊಂದು ಬಾರಿ ಆವೇಶ ತೋರಿಸಿದರೆ ಸೌರವ್ ವ್ಯಂಗ್ಯದಲ್ಲಿ ಪ್ರತಿಯೊಂದು ಹಾವಭಾವ ತೋರುತ್ತಿದ್ದ. ಕೊನೆಯಲ್ಲಿ ಎಲ್ಲ ಕಳೆದುಕೊಂಡವರಂತೆ ಇವನು ಅವನ ಯಾವುದೋ ಮಾತಿಗೆ ತಲೆ ಅಲ್ಲಾಡಿಸಿದ. ಒಟ್ಟಿನಲ್ಲಿ ಇವರಿಗೆ ಇಲ್ಲಿ ಉದ್ಭವವಾದ ಸಮಸ್ಯೆಗಳಿಗೆ ಸೌರವ್ ಬಳಿ ಸಮಜಾಯಿಸಿ ಇದೆ ಎನ್ನುತ್ತಾ ಸಾಬೀತಾಗಿತ್ತು. ಆದರೆ ಅದನ್ನು ನಿರೂಪಿಸುವುದು ಆದರೂ ಹೇಗೆ? ತಮ್ಮ ಬಳಿ ಯಾವುದೇ ಸಾಕ್ಷಿ ಇಲ್ಲವಲ್ಲ ಎಂದುಕೊಂಡಾಗ, ಹೇಗಿದ್ದರೂ ಫುಟೇಜ್ ಇದೆ, ಆದರೆ ಆಡಿಯೋ ಇಲ್ಲ. ಯಾರಾದರೂ ಲಿಪ್ ರೀಡರ್ ಕರೆಸಿ ಓದಿಸಿದರೆ ಮನೆಯವರಿಗೆಲ್ಲ ಸಾಕ್ಷಿ ಸಮೇತ ಗೊತ್ತಾಗುತ್ತದೆ. ಅಲ್ಲದೆ ಇವರ ನಡುವೆ ಆದ ಮಾತುಕತೆ ಕೂಡ ಗೊತ್ತಾಗುತ್ತದೆ ಎಂದಳು ಕ್ಷಮಿಕಾ. ಅಮ್ಮ ತಾಯಿ, ನೀನು ಪೊಲೀಸ್ಗಿರಿ ಮಾಡಬೇಡ. ಅದೆಲ್ಲ ಇಷ್ಟು ಕಡಿಮೆ ಸಮಯದಲ್ಲಿ ಸಾಧ್ಯ ಅನಿಸುತ್ತಾ? ಏನಾದರೂ ಬೇಗ ಆಗುವಂಥದ್ದು ಯೋಚನೆ ಮಾಡು. ಹುಡುಕು ಎನ್ನುತ್ತಾ ಇರಬೇಕಾದರೆ ಮೌರ್ಯನಿಗೆ ಒಂದು ಐಡಿಯಾ ಒಳೆದಿತ್ತು. ಧ್ವನಿ, ನಿಮ್ಮ ಅಣ್ಣನ ಹಳೆಯ
ಪ್ರೀತಿ ಅನ್ನೋದು ನಿನಗೆ ಗೊತ್ತಾ ಎಂದ. ನನಗೆ ಪೂರ್ತಿ ವಿಷಯ ಗೊತ್ತಿಲ್ಲ, ಆದರೆ ಅಣ್ಣನಿಗೆ ಅವಳ ಮೇಲೆ ಪ್ರೀತಿ ಇತ್ತು ಅಂತ ಗೊತ್ತು ಎಂದಳು. ಈಗ ನಮಗೆ ಸಹಾಯ ಮಾಡೋಕೆ ಆಕಾಶ್ ಅಗತ್ಯ ಇದೆ. ನಾನು ಒಂದು ಅಡ್ರೆಸ್ ಕೊಡುತ್ತೇನೆ. ಅಲ್ಲಿ ಒಂದು ಫಾರ್ಮ್ ಹೌಸ್ ಇದೆ. ಅದು ನನಗೆ ಅವನಿಗೆ ಬಿಟ್ಟರೆ ಇನ್ಯಾರಿಗೂ ತಿಳಿದಿಲ್ಲ. ದೃಶ್ ಧ್ವನಿಯನ್ನು ಮದುವೆಯಾದಾಗ ತನ್ನ ಪ್ರೀತಿಯ ಕುರುಹುಗಳನ್ನು ಅಲ್ಲಿಗೆ ಸಾಗಿಸಿದ್ದ. ಅವನಿಗೆ ಒಂದು ಡೈರಿ ಬರೆಯುವ ಹವ್ಯಾಸ ಇತ್ತು. ಈಗ 1 ವರ್ಷದ ಹಿಂದೆಯಿಂದ ಹವ್ಯಾಸ ತಪ್ಪಿ ಹೋಗಿದೆ. ಧ್ವನಿಯನ್ನು ಅದೇ ಡೈರಿಯಲ್ಲಿ ಚಿತ್ರಿಸಿದ್ದ. ಅಲ್ಲದೆ ಅವಳ ಹಲವಾರು ಸ್ಕೆಚ್ ಮನೆಯಲ್ಲಿವೆ. ಈಗ ಆಕಾಶ್ ಕಳಿಸಿ ಅದೊಂದು ಡೈರಿ ಸಂಪಾದಿಸಲು ಹೇಳಿದರೆ ನಿಮ್ಮ ಅತ್ತಿಗೆ ತಾತ್ಕಾಲಿಕವಾಗಿ ಸಮಾಧಾನವಾಗಬಹುದು. ಅಷ್ಟರಲ್ಲಿ ನಾವು ನಿಜವಾದ ಕ್ರಿಮಿನಲ್ನನ್ನು ಹುಡುಕಬಹುದು ಎಂದ. ಕ್ರಿಮಿನಲ್? ಯಾರು ಕ್ರಿಮಿನಲ್? ಮೌರ್ಯ. ಅವರು ಎಷ್ಟೇ ಬಲವಾಗಿದ್ದರೂ ಇವನು ಸೋತಿದ್ದರು ಯಾಕೆ? ಅಷ್ಟಕ್ಕೂ ಅವನು ಇಂದು ಕಾರಣ ಕೇಳಿದರೆ ನನ್ನ ಮತ್ತೆ ಅತ್ತಿಗೆ ಕಡೆಯೇ ಬೆಟ್ಟು ಮಾಡಿ ತೋರಿಸಿದ. ಅನಂತರ ನನಗೆ ಸಂಬಂಧವಿಲ್ಲ ಎಂದ. ನನಗೆ ಸಹಿಸಲು ಆಗುತ್ತಿಲ್ಲ ಇದೆಲ್ಲ ಎಂದಾಗ ನನಗೂ ನಿನ್ನಷ್ಟೇ ಗೊತ್ತು. ಆದರೆ ಕೆಲವೊಂದು ಸೂಕ್ಷ್ಮಗಳು ಒಂದು ಕೈ ಜಾಸ್ತಿಯೇ ಗೊತ್ತು. ನಿನ್ನೆ ಆಫೀಸಿಗೆ ಬರುವುದಿಲ್ಲ ಎಂದಿದ್ದ ಅದ್ವಿತಾ ಇದ್ದಕ್ಕಿದ್ದ ಹಾಗೆ ನಾನು ಕೋಪ ಮಾಡಿಕೊಂಡು ಹೊರಬರಬೇಕಾದರೆ ಕಳ್ಳಿಯಂತೆ ಹಿಂದಿನ ಬಾಗಿಲಲ್ಲಿ ಆಫೀಸ್ ಎಂಟರ್ ಆಗುವುದೆಲ್ಲ ನೋಡಿ ನನಗೆ ಅನುಮಾನ ಆಯಿತು. ಮೊದಲೇ ತಲೆ ಸಿಡಿಯುತ್ತಿತ್ತು. ಸರಿ ಎಂದು ಮತ್ತೆ ಅಲ್ಲಿ ಏನಾದರೂ ಆಗುವ ಮುನ್ನ ಹೋಗೋಣ ಎಂದುಕೊಂಡರೆ ಅಷ್ಟರಲ್ಲಿ ಸೌರವ್ ಹೊರಬಂದ. ಬಟ್ ಅವರು ಕಣ್ಣಲ್ಲೇ ಮಾತನಾಡಿಕೊಂಡರು. ಅದು ಮಾತ್ರ ನನಗೆ ಕನ್ಫರ್ಮ್. ಒಂದು ವಿಷಯ, ಅದ್ವಿಕಾಗೆ ದೃಶ್ ಮೇಲೆ ಮನಸ್ಸಿತ್ತು ಅಂತ ನಿನಗೆ ಗೊತ್ತು ತಾನೆ? ಆದರೆ ಮದುವೆಯಾದ ಮೇಲೆ ಮತ್ತೇನು ಆಗಿರುವುದು ಸಾಧ್ಯ ಇದೆ. ಆಗಿರುವ ಸಾಧ್ಯತೆ ಇದೆ. ಅವಳು ಏನೇ ಮಾಡಿದರೂ ಮೊದಲು ನೇರವಾಗಿ ಧ್ವನಿಗೆ ಮಾಡಿರುತ್ತಾಳೆ. ಅದು ಯಾವುದೇ ಪ್ರಭಾವ ಬೀರದೆ ಇದ್ದಾಗ 3ನೇ ವ್ಯಕ್ತಿ ಕಡೆಯಿಂದ ಮಾಡಿಸುತ್ತಿದ್ದಾಳೆ ಅನ್ನುವ ಬಲವಾದ ಅನುಮಾನ ನನಗೆ ಎಂದ ಮೌರ್ಯ. ಇದ್ದರೂ ಇರಬಹುದು. ಅತ್ತಿಗೆ ಬಂದ ಹೊಸತರಲ್ಲಿ ಅಣ್ಣನ ಕೈಲಿ ಮುಖಕ್ಕೆ ಉಗಿಸಿಕೊಂಡ ಚರಿತ್ರೆ ಅವಳದ್ದು ಎಂದಳು ಕ್ಷಮಿಕಾ. ಅಂದರೆ ನೀನೇ ಲೆಕ್ಕ ಹಾಕಿಕೊ. ಈಗಲೂ ಇಲ್ಲೇನೋ ಅವಳ ಮಸಲತ್ತು ಇದೆ. ಆದರೆ ಕಾಣದ ಕೈಯಂತೆ ನಟಿಸುತ್ತಿದ್ದಾಳೆ ಎಂದ. ಆದರೆ ಇದೆಲ್ಲ ನಿರೂಪಿಸುವುದಕ್ಕೆ ನಮ್ಮ ಹತ್ರ ಯಾವುದೇ ಸಾಕ್ಷಿ ಇಲ್ಲ ಎಂದಳು. ಈ ವಿಷಯ ನಿರೂಪಿಸುವುದಕ್ಕೆ ಸಾಕ್ಷಿ ಇಲ್ಲ, ಆದರೆ ನಾವು ಮತ್ತೊಂದು ವಿಷಯವನ್ನು ನಿರೂಪಿಸಬಹುದು ಎನ್ನುತ್ತಾ ಟೇಬಲ್ ಮೇಲೆ ಇದ್ದ ಹಾಳೆಯನ್ನು ತೋರಿಸಿದ. ಒಂದು ತ್ರಿಕೋನದ ಸುತ್ತಲೂ 3 ಹೆಸರು ಬರೆಯಲಾಗಿತ್ತು. ಆದಿತ್ಯ, ದೃಶ್ ಹಾಗೂ ಧ್ವನಿ. ಅದರಲ್ಲಿ ಆದಿತ್ಯ ಹೆಸರು ಮೇಲೆ ಒಂದು ಗೀಟು, ಕೆಳಗಡೆ ದೃಶ್ ಹೆಸರಿನ ಮೇಲೆ ಅಂಥದ್ದೇ ಸ್ಕ್ರಾಚ್. ಧ್ವನಿ ಹೆಸರಿನ ಮುಂದೆ ಸಾರಿ ಎಂದು ಹೃದಯದ ಆಕಾರದ ಒಳಗೆ ಬರೆದಿತ್ತು. ಇದನ್ನು ಬರೆದಿದ್ದು ಯಾರು? ಇನ್ಯಾರು? ನಿನ್ನ ಅಣ್ಣನೇ. ಅವನಿಗೆ ಪ್ರತಿ ಬಾರಿ ಪ್ರೆಸ್ಟೇಷನ್. ಈ ಬಾರಿ ಈ ರೀತಿ ಗೀಚೆ ಹವ್ಯಾಸ. ನೆನ್ನೆ ಕೂಡ ಆದ ಮಾತುಕತೆಗೆ ಇದೊಂದು ಚಿಕ್ಕ ಕಾಗದವೇ ಸಾಕ್ಷಿ ಹೇಳುತ್ತಿದೆ. ಇಲ್ಲಿ ಬಂದಿದ್ದು ಆದಿತ್ಯ, ಧ್ವನಿ ಮತ್ತು ಅವನ ವಿಷಯ, ಅದು ಕನ್ಫರ್ಮ್. ಆದರೆ ಅವನ ಅಂಜಿಕೆಗೆ ಹಾಗೂ ಮರೀಚಿಕೆಯು ಯಾರ ಮೇಲೆ ಪರಿಣಾಮ ಬೀರುತ್ತದೆ ಎನ್ನುವುದು ನಮಗೆ ಸರಿಯಾಗಿ ತಿಳಿದಿಲ್ಲ. ಅದು ಧ್ವನಿ ಆಗಿರಬಹುದು ಅಥವಾ ನಿನ್ನ ಕುಟುಂಬದ ಇನ್ಯಾರಾದರೂ ಆಗಿರಬಹುದು. ಅದು ನಮಗೆ ಖಾತ್ರಿ ಇಲ್ಲ. ಅದು ಹೇಗೆ ಅಷ್ಟು ಪರ್ಫೆಕ್ಟಾಗಿ ಹೇಳುತ್ತೀಯಾ? ದೃಶ್ ಪ್ರತಿ ಬಾರಿ ಏನನ್ನಾದರೂ ವಿವರಿಸುವಾಗ ಅಥವಾ ಕೋಪ ತೋರಿಸುವಾಗ ಮೊದಲು ಬಳಸುವ ಅಸ್ತ್ರವೇ ಲೇಖನಿ. ನಿನ್ನೆಯೂ ನೀನು ಫೋನ್ ಮಾಡುವ ಮುನ್ನ ಇದೇ ಜಾಗದಲ್ಲಿ ಕುಳಿತ ಆವೇಶ ಹಾಗೂ ಅಸಹಾಯಕತೆ ತುಂಬಿದ್ದ ಅವನ ಮುಖ ನಾನಿನ್ನೂ ಮರೆತಿಲ್ಲ. ಆಗ ಅವನು ಏನನ್ನು ಗೀಚುವುದು ಗಮನಿಸಿದ್ದೆ. ಮಧ್ಯದಲ್ಲಿ ನಿನ್ನ ಫೋನ್ ಎಲ್ಲವನ್ನು ಹಾಳು ಮಾಡಿದ್ದು. ಇನ್ನು ಸ್ವಲ್ಪ ಹೊತ್ತು ಇದ್ದಿದ್ದರೆ ಇಲ್ಲಿ ದಾಳವಾಗಿ ಇರುವವರು ಯಾರು ಅನ್ನುವ ಹೆಸರು ಸಹ ಬರೆಯುತ್ತಿದ್ದನೇನೋ. ಈಗ ಮತ್ತೆ ಎನ್ನುತ್ತಾ ಅದೇ ಪೇಪರ್ ಹಿಡಿದು ಅವರ 3 ಹೆಸರನ್ನು ಹೇಳುತ್ತಾ ಕ್ಷಮಿಕಾ, ಮೌರ್ಯ, ಆದಿತ್ಯ ಬದುಕಿಲ್ಲ ಅಲ್ಲವಾ? ಮೇಲೆ ಇಲ್ಲಿ ಯಾವುದೇ ಪರಿಣಾಮ ಬೀರುವ ಸಾಧ್ಯನೇ ಇಲ್ಲ. ಮತ್ತೆ ಈಗ ಸಿಕ್ಕಿ ಹಾಕಿಕೊಂಡಿರುವುದು ಅಣ್ಣ ಅತ್ತಿಗೆ ಎಂದಾಗ ಅವನ ತಲೆ ಚುರುಕಾಗಿ ಓಡಿತು. ಒಂದು ಸಣ್ಣ ಕರೆಕ್ಷನ್ ಉಂಟು. ಆದಿತ್ಯ ಕೂಡ ಇಲ್ಲಿ ಅಪರಾಧಿ. ಅದು ಹೇಗೆ ತಿಳಿಯುತ್ತದೆ ಇಷ್ಟರಲ್ಲೇ? ಅವಳು ಮಾತ್ರ ತಲೆ ಕೆರೆದುಕೊಂಡಳು. ಇಲ್ಲಿಗೆ ಬಂದು ಒಳ್ಳೆಯದೇ ಮಾಡಿದವು. ನನ್ನ ಹತ್ತಿರ ಅಷ್ಟು ಸತ್ಯವನ್ನು ತೆರೆಗೆ ಎಳೆಯುವ ಬಲವಾದ ಒಂದು ಸಾಕ್ಷಿ ಇದೆ ಎಂದಾಗ ಕ್ಷಮಿಕಾ ಏನದು ಎಂದಳು. ಇನ್ನು 2 ಗಂಟೆಯ ಒಳಗೆ ಆಕಾಶ್ಗೆ ಆ ಡೈರಿ ಸಂಪಾದಿಸಿಕೊಂಡು ಬರಲು ಹೇಳು. ಇದು ಅದರ ಅಡ್ರೆಸ್. ನೀನು ಈಗ ಮನೆಗೆ ಹೋಗಿ ಯಾವುದೇ ಕಾರಣಕ್ಕೂ ಯಾರು ಎಲ್ಲೂ ಹೋಗದಂತೆ ನೋಡಿಕೊ. ಮುಖ್ಯವಾಗಿ ದೃಶ್ ಇರಲೇಬೇಕು. ನನ್ನನ್ನು ಕಾಂಟ್ಯಾಕ್ಟ್ ಮಾಡಲು ಪ್ರಯತ್ನ ಪಡಬೇಡ. ಇವತ್ತಿಗೆ ಎಲ್ಲ ಕೊನೆಯಾಗುತ್ತದೆ. ತಪ್ಪು ಮಾಡಿರುವವರು ಮಂಡಿಗಾಲಲ್ಲಿ ಕುಳಿತು ಅವರಿಬ್ಬರ ಹತ್ತಿರ ಕ್ಷಮೆ ಕೇಳುತ್ತಾರೆ ಎಂದಾಗ ಕ್ಷಮಿಕಾ ಅಷ್ಟಾದರೆ ಸಾಕು ಎಂದು ಮನೆ ಕಡೆ ಪಯಣ ಬೆಳೆಸಿದಳು. ಮೌರ್ಯ ಮಾತ್ರ ತನ್ನಲ್ಲಿದ್ದ ಆತ್ಮವಿಶ್ವಾಸವನ್ನು ಒಂದು ಕೈ ಜಾಸ್ತಿ ಹೆಚ್ಚಿಸಿಕೊಂಡಿದ್ದ.
ನಾನು ಇದನ್ನು ಮಾಡಲೇಬೇಕು, ನನ್ನ ಗೆಳೆಯನಿಗೋಸ್ಕರ ಎಂದು ನಿಶ್ಚಯಿಸಿದ. ಸುಮಾರು 2 ಗಂಟೆ ಸರಿದಿತ್ತು. ಇವನು ಆದಿತ್ಯನ ಮನೆಯವರಿಗೆ ಕದಂಬ ಮನೆಯಲ್ಲಿ ಒಂದು ಎಮರ್ಜೆನ್ಸಿ ಎಂದು ಸುಳ್ಳು ಹೇಳಿ ಪ್ರತಿಯೊಬ್ಬರನ್ನು ಕರೆಸಿದ್ದ. ಅದೇ ಸಮಯಕ್ಕೆ ತಾನು ಬರುವವರೆಗೂ ಹೇಗಾದರೂ ಪರಿಸ್ಥಿತಿಯನ್ನು ತಿಳಿಯಾಗಿ ಇಡುವುದಕ್ಕೆ ಫೋನ್ ಮಾಡಿ ಕ್ಷಮಿಕಾಗೆ ಹೇಳಿದಾಗ ಅವಳು ಏನನ್ನು ಹೇಳಲು ಪ್ರಯತ್ನಪಟ್ಟಳು. ಶಟಪ್, ನಿನಗೆ ಈಗಲೂ ಮಕ್ಕಳಾಟ, ಸ್ವಲ್ಪ ಸುಮ್ಮನಿರು, ಆಗಲೇ ನಾನು ಆಂದವೆ ಎಂದಾಗ ಸತ್ಯ ಎಲ್ಲರ ಮುಂದೆ ಗೊತ್ತಾಗುತ್ತದೆ ಎನ್ನುತ್ತಾ ತಾನೇ ಫೋನ್ ಕಟ್ ಮಾಡಿದ. 15 ನಿಮಿಷದಲ್ಲಿ ಕದಂಬ ಮನೆತನದ ಬಾಗಿಲಲ್ಲಿ ನಿಂತಿದ್ದ. ಅವನು ಒಳಗೆ ಬರುವುದಕ್ಕೂ ಮುನ್ನ ಸೌರವು, ಈಡಿಯಟ್, ನಿನಗೆ ಮಾಡೋದಕ್ಕೇನು ಕೆಲಸ ಇಲ್ಲವಾ? ಎಮರ್ಜೆನ್ಸಿ ಅಂತ ಹೇಳಿ ಕಳಿಸಿದ್ದು ಯಾಕೆ? ಇಲ್ಲಿ ನೋಡಿದರೆ ಅಂಥ ತಲೆ ಹೋಗುವ ವಿಷಯ ಏನೂ ಇಲ್ಲ. ಆರ್ ಯು ಜೋಗಿಂಗ್ ಎಂದಾಗ, ಜೋಕ್, ಅದು ನಾನು, ನಿನಗೆ ಗೊತ್ತಾಗುತ್ತೆ ನಡಿ ಎನ್ನುತ್ತಾ ಅವನನ್ನು ದಬ್ಬಿಕೊಂಡೆ ಒಳಗೆ ಬಂದಿದ್ದ. ಕ್ಷಮಿಕಾ, ಕರಿ ನಿನ್ನ ಅಣ್ಣನನ್ನು, ಬರಲಿಲ್ಲ ಅಂದರೆ 2 ಬಾರಿಸಿ ಕೆಳಗೆ ಎಳೆದುಕೊಂಡು ಬಾ ಅಂದರು. ಅವಳು ಹಾಗೆ ನಿಂತಿದ್ದಳು. ಪ್ರತಿ ಬಾರಿ ಅವನನ್ನು ಭಯಪಡಿಸುತ್ತಿದ್ದಳು. ಇಂದು ಸ್ವರ ಕೂಡ ಎತ್ತಲಿಲ್ಲ. ಸ್ಟುಪಿಡ್ ಎನ್ನುತ್ತಾ ಮನೆಯ ದೊಡ್ಡವರು ಇರುವುದನ್ನು ಲೆಕ್ಕಿಸದೆ ಹೋಗಿ ಕರೆದುಕೊಂಡು ಬಾ. ಶಾಸ್ತ್ರ ಕೇಳಿಕೊಂಡು ಬರಬೇಕಾ ಎನ್ನುತ್ತಾ ಗಂಟಲು ಜೋರು ಮಾಡಿದ. ಆಕಾಶ್ ಅಷ್ಟರಲ್ಲಿ ಹೊರಗಿನಿಂದ ಬಂದು ಒಂದು ದೊಡ್ಡ ಫೋಟೋ ಫ್ರೇಮ್ ಮತ್ತು ಡೈರಿಯನ್ನು ಅವನ ಕೈಗಿಟ್ಟ. ಗುಡ್ ಎನ್ನುತ್ತಾ ಅವನು ಹೇಳಿದರೆ ಇವಳು ಮಾತ್ರ ಆದಿ ಎನ್ನುತ್ತಾ ರಾಗ ಎಳೆಯುತ್ತಾ ಬಂದಳು. ಅವನು ಕೋಪದಲ್ಲಿ, ಈಗ ಎಲ್ಲರೂ ಇಲ್ಲೇ ಇರಿ, 1 ನಿಮಿಷ, ದೃಷ್ಣನ್ನು ಕರ್ಕೊಂಡು ಬರ್ತೀನಿ ಎಂದು ಕ್ಷಮಿಕಾ ಕಡೆ ಒಂದು ಕೋಪಭರಿತ ನೋಟ ಬೀರಿ ಹೊರಟು ಬಿಟ್ಟ. ರೂಮಿಗೆ ಹೋಗಿ ನೋಡುತ್ತಾನೆ. ಅವನು ಎಲ್ಲೂ ಇಲ್ಲ. ಬಾಲ್ಕನಿ, ಜಿಮ್ ಹಾಗೂ ಮನೆ ಸುತ್ತ ಹಾಕಿ ಬಂದೇ ಬಿಟ್ಟ. ಅಮ್ಮ, ಯಾರಾದರೂ ಮಾತನಾಡಿ, ಎಲ್ಲಿ ನಿಮ್ಮ ಮಗ ಎನ್ನುತ್ತಾ ಜೋರು ಮಾಡಿದ. ಕ್ಷಮಿಕಾ ತೊದಲುತ್ತಾ, ಇಲ್ಲ ಕಣೋ, ನಮ್ಮೆಲ್ಲರ ಮಾತು ಮೀರಿ ಹೊರಗೆ ಹೋಗೇ ಬಿಟ್ಟ. ಅವನನ್ನು ಮನೆಯಲ್ಲಿ ಉಳಿಸಿಕೊ ಅಂತ ಹೇಳಿಲ್ಲವಾ ನಾನು ಎನ್ನುತ್ತಾ ಅವಳಿಗೆ ಜೋರು ಮಾಡಿದ. ಇರು, 1 ನಿಮಿಷ ಇರು, ಅವನು ಹೋಗಿದ್ದು ಎಲ್ಲಿಗೋ ಅಲ್ಲ, ಮಲೆನಾಡಿಗೆ ಅಂದಾಗ ಶಾಕ್ ಆಗುವ ಸರದಿ ಮೌರ್ಯ ಮತ್ತು ಆಕಾಶ್ ಇಬ್ಬರದ್ದು. ಇಬ್ಬರು ವಾಟ್ ಎನ್ನುತ್ತಾ ಒಟ್ಟೊಟ್ಟಿಗೆ ಹೇಳಿದರು. ಹೌದು ಎಂದರು ಕಣ್ಣು ಕೆಂಪಗಾಗಿಸಿಕೊಂಡು. ಅಳುತ್ತಾ ಹೋಗಿಬಿಟ್ಟ ಎಂದಾಗ ಮತ್ತೆ ಅವರ ಬಳಿಗೆ ಏನು ತರ್ಕ ತೆಗೆಯಲು ಹೋದನ? ಈಗ ಅವನ ಎದುರೇ ಎಲ್ಲ ಸತ್ಯ ತಿಳಿಸಬೇಕಾಗಿತ್ತು ನಾನು. ಆಗಲಾದರೂ ಅವನಿಗೆ ತನ್ನ ತಪ್ಪು ಅರಿವಿಗೆ ಬರುತ್ತಿತ್ತು. ಕೊನೆಯಲ್ಲಿ ಏನಾದರೂ ಹೇಳಿದನ ಎಂದು ಕೇಳಿದಾಗ ಅದು ತುಂಬ ಗಾಬರಿಯಲ್ಲಿದ್ದ. ಕೈಲಿ ಒಂದು ಗಿಫ್ಟ್ ಬಾಕ್ಸ್ ಇತ್ತು. ಅದನ್ನು ಓಪನ್ ಮಾಡಿದ್ದಾನೆ ಅನಿಸುತ್ತೆ. ಕೈಯಲ್ಲಿ ಸಿಗರೆಟ್, ಲೆಟರ್, ಮತ್ತೊಂದಿಷ್ಟು ಏನೇನೋ ಇದ್ದವು. ನಾನು ಗಮನಿಸಲಿಲ್ಲ. ಅಮ್ಮನ ಹತ್ತಿರ ಬಂದು ತಬ್ಬಿಕೊಂಡ. ಅಮ್ಮ, ನಾನು ತಪ್ಪು ಮಾಡಿಬಿಟ್ಟೆ, ಧ್ವನಿ ನನಗೆ ಬೇಕು, ನಾನು ಈಗಲೇ ಹೋಗುತ್ತಿದ್ದೇನೆ ಎನ್ನುತ್ತಾ ನನ್ನ ಮಾತಿಗೂ ಕಾಯದೆ, ಆದರೆ ಸಡನ್ನಾಗಿ ಅತ್ತಿಗೆ ಬೇಕು ಅಂತ ಯಾಕೆ ಹೋದ ಗೊತ್ತಿಲ್ಲ ಎಂದಾಗ ಮೌರ್ಯ ಇದೇನಾಯಿತು ಎಂಬಂತೆ ಅಲ್ಲೇ ಇದ್ದ ಒಂದು ಲೋಟ ನೀರನ್ನು ಗಟಗಟ್ಟನೆ ಕುಡಿದು ಸೋಫಾ ಮೇಲೆ ಕುಳಿತು ಬಿಟ್ಟ. ಸಾರಿ ಎನ್ನುತ್ತಾ ಅವಳು ಹೇಳಿದರೆ, ಈಗ ಏನಪ್ಪ ಅಂತ ಸತ್ಯ ಎನ್ನುತ್ತಾ ಮನೆಯವರು ಕೇಳಿದರು. ಕುಶಲ್ ನಗರ ತಲುಪಬೇಕೆಂದರೆ ಜಾಸ್ತಿ ಸಮಯ ಬೇಕು ಅಲ್ಲವಾ ಎಂದಾಗ ಇಂದಿನಿಂದ ಬಂದ ದೃಶ್, ಸೆಕ್ರೆಟರಿ ಸರ್, ಇವತ್ತು ಬಾಸ್ ಚೋಪರ್ ಮತ್ತು ಪರ್ಸನಲ್ ಪೈಲಟ್ ಕರೆಸಿಕೊಂಡು 10th ಟವರ್ ಹತ್ತಿರ ಈ ಈಸ್ ಗೋಯಿಂಗ್ ಟು ಲ್ಯಾಂಡಿಂಗ್ ಬೆಂಗಳೂರು ಎಂದಾಗ ತಲೆ ಬಿಸಿಯಾಯಿತು. ಆದರೂ ಒಂದು ಕಡೆ ಆಶಾಭಾವನೆ, ಅವಳೇ ಬೇಕು ಎನ್ನುತ್ತಾ ಹೋಗಿದ್ದಾನೆ ಎಂದರೆ ಪರವಾಗಿಲ್ಲ ಎಂದುಕೊಂಡ. ಈಗ ಅವನಿಲ್ಲದಿದ್ದರೆ ಏನು, ಇನ್ನು ಮೇಲೆ ಈ ರೀತಿ ಆಗಬಾರದು ಎನ್ನುತ್ತಾ ಇಷ್ಟು ದಿನ ಅವನು ಮಾಡಿದಷ್ಟು ಗುಟ್ಟನ್ನು ನಿಮ್ಮೆಲ್ಲರ ಎದುರು ತೆರೆದಿಡುತ್ತಿದ್ದೇನೆ. ನನ್ನ ಮಾತು ಮುಗಿಯುವ ತನಕ ಇಲ್ಲಿ ಯಾರು ಮಾತನಾಡಬಾರದು. ನಿಮ್ಮನೆಗೆ ನಾನು ಏನೂ ಅಲ್ಲ, ಆದರೆ ದೃಶ್ ನನ್ನ ಪಾಲಿಗೆ ಗೆಳೆಯನಿಗಿಂತ ಹೆಚ್ಚು. ಇದರಿಂದ ಎಷ್ಟೇ ನೋವಾದರೂ ನೀವೇ ಎಲ್ಲ ಗಟ್ಟಿಯಾಗಿ ಸಹಿಸಿಕೊಳ್ಳಬೇಕು. ಆದಿ ಅಮ್ಮನಿಗೆ ಮೊದಲು ನೀವು ಒಬ್ಬ ತಾಯಿಯಾಗಿ ನಿಮ್ಮ ಮುಂದೆ ನಾನು ಇದನ್ನು ಹೇಳಬಾರದು. ಆದರೂ ಇವತ್ತು ದೃಶ್ ಬಗ್ಗೆ ಎಲ್ಲ ತಿಳಿಸುವೆ. ಶಟಪ್, ನನ್ನ ಅಮ್ಮನ ಕುರಿತು ನೀನೇನು ಮಾತನಾಡುವುದು ಎಂದ ಬಂದು ಸೌರವ್. ತಡಿ ರಾಜ, ನಿನಗೆ ಗೊತ್ತಾಗುತ್ತದೆ ಎನ್ನುತ್ತಾ ಚಾರಿತಾ ಎಂದು ಕರೆದಾಗ ಹೊರಗಡೆ ನಿಂತಿದ್ದವಳು ಒಳಗೆ ಬಂದಳು. ಆದಿ, ಅಮ್ಮ, ನೀನು ಮೊದಲಿಗೆ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗಿ ತಾನೆ? ಆದಿತ್ಯನ PA ಎಂದು ಬರುತ್ತಿದ್ದಳು ಈ ಹುಡುಗಿ ಎಂದರು. ಕ್ಷಮಿಸಿ ಅಮ್ಮ, ಬರೀ ಆದಿತ್ಯನ ಜೊತೆ ಬರುತ್ತಿದ್ದಳು ಅಲ್ಲ, ಅದೇ ಆದಿತ್ಯನ ಪ್ರೀತಿಸಿದ ಹುಡುಗಿ, ಅದೇ ಆದಿತ್ಯನಿಂದ 2 ಮಕ್ಕಳ ತಾಯಿಯಾಗಿರುವ ಹುಡುಗಿ ಎನ್ನುತ್ತಾ ಹೇಳಿದರೆ ಸೌರವ್, ಏನು ಮಾತನಾಡುತ್ತಿದ್ದೀಯಾ ಅಂತ ಮೌರ್ಯನ ಮೇಲೆ ಕೈ ಮಾಡಲು ಬಂದ. ಆದರೂ ಈ ಬಾರಿ ತಡೆದಿದ್ದು ಚಾರಿತಾ. ಅತಿಯಾಗಿ ಬುದ್ಧಿವಂತಿಕೆ ತೋರಲು ಬರಬೇಡ ಮಿಸ್ಟರ್ ಸೌರವ್, ಅವರು ಸತ್ಯವನ್ನು ಹೇಳುತ್ತಿದ್ದಾರೆ ಎನ್ನುತ್ತಾ ಹೊರಗೆ ನಿಂತಿದ್ದ ಸಾಕ್ಷಿ ಕರೆದಳು. ಅವಳ ಜೊತೆ 2 ಮುದ್ದಾದ ಮಕ್ಕಳು. ಮೊದಲೇ ಆದಿತ್ಯನ ಪಡೆಯಚ್ಚು ಹೋಲಿಕೆ. ಒಂದು ಕ್ಷಣ ಬೆರಗಾದರು. ಮೇಲೆ ಮೇಲೆ ಹೇಗೆ ನಂಬಿಯಾರು?
ಅದೇನೇ ಸಾಕ್ಷಿ ನೀನು ನನ್ನ ತಮ್ಮನ ಮಕ್ಕಳ ತಾಯಿ ಅಂತ ಅನ್ನುತ್ತಾ ಹಬ್ಬರಿಸಿದ. ಇದೇ ಸಾಕ್ಷಿ ಎನ್ನುತ್ತಾ ತಮ್ಮಿಬ್ಬರ ಫೋಟೋಗಳನ್ನು ತೋರಿಸಿದಳು. ಜೊತೆಗೆ ತಾವಿಬ್ಬರು ಚರ್ಚಲ್ಲಿ ತಾತ್ಕಾಲಿಕವಾಗಿ ಉಂಗುರ ಬದಲಿಸಿಕೊಂಡಿದ್ದು ಇನ್ನೂ ಹಲವು. ಸುತ್ತಲೂ ನಿಶಬ್ದ. ವಿವರಣೆ ಬೇಕಾಗಿತ್ತು, ಆದರೆ ಎಲ್ಲ ಸೂಕ್ಷ್ಮಗಳು ಗಮನಿಸಿ ನಡುವೆ ಈಗ ಮತ್ತೆ ಮಾತನಾಡಿದ. ಹಾಗಾದರೆ ನಿಮ್ಮ ತಮ್ಮನ ಬಾಳಲ್ಲಿ ಧ್ವನಿ ಯಾಕೆ ಬಂದಳು? ಅದು ಚಾರಿತಾಳ ತರುವಾಯ ಕೇಳುವುದಿಲ್ಲವೇ ಮಿಸ್ಟರ್ ಸೌರವ್ ಎನ್ನುತ್ತಾ ಮೌರ್ಯ ತನ್ನ ದಾಳವನ್ನು ಬೀಸಲು ಶುರು ಹಚ್ಚಿದ. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.